ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30 ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಮಹಿಳೆ ಕಾರ್ಯಕ್ರಮ ತುಂಬ ವಿಶೇಷವಾದದ್ದು. ಯಾಕೆಂದರೆ ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಗಿರಿಜನರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಇವರು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿಯ ಸದಸ್ಯರಾಗಿ ಹಾಗೂ ತಾಲೂಕು ಮಟ್ಟದ ಅರಣ್ಯ ಹಕ್ಕು ಸಮಿತಿಗೆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಚ್.ಡಿ. ಕೋಟೆ ತಾಲೂಕಿನ ಮಚ್ಚೂರು ಹಾಡಿಯ ಶ್ರೀಮತಿ ಪಾರ್ವತಿರವರು ಇಂದು ನಮ್ಮೊಂದಿಗಿದ್ದಾರೆ. ಇವರು ಗಿರಿಜನರ ಅಭಿವೃದ್ಧಿಗಾಗಿ, ಶೈಕ್ಷಣಿಕವಾಗಿ, ಮಹಿಳೆಯರ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸುತ್ತಾ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ನಮ್ಮ ಸೌಭಾಗ್ಯವೇ ಸರಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಂದಿಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ. ನನ್ನ ಹೆಸರು ಪಾರ್ವತಿ ಅಂತ, ಮಚ್ಚೂರಾಡಿ. ನಾನು ಜನಪರವಾಗಿ 20 ವರ್ಷ ಗಂಟ ಕೆಲಸ ಮಾಡ್ತಾಯಿದ್ದೀನಿ. ಜನ ಸೇವೆ ಮಾಡ್ತಾಯಿದ್ದೀನಿ. ಮಕ್ಕಳ ಶಿಕ್ಷಣ, ಆರೋಗ್ಯ, ಅರಣ್ಯ ಕಾಯ್ದೆ, ಮಹಿಳೆಯರ ಸಮಸ್ಯೆ, ಒಂದು ಹೋರಾಟ, ಉಳಿತಾಯ ಸಂಘ ಎಲ್ಲದಕ್ಕೂ ಸಪೋರ್ಟ್ ಕೊಟ್ಕೊಂಡು ಜನರ ಹತ್ರ ಸೇವೆ ಮಾಡಿಕೊಂಡು ಇವಾಗಲೂ ಕೂಡ ಜನಕ್ಕೆ ಅನ್ಯಾಯ ಆಗೋದು ಬೇಡ, ಜನನ ಕಷ್ಟ ಏನಿದೆ ಅದನ್ನ ಹಂಚ್ಕೊಂಡು ಮುಂದೆ ಜನನ ಒಳ್ಳೆ ರೀತಿ ಮುಂದೆ ತಗೊಬರ್ಬೇಕು, ಮಕ್ಕಳು ವಿದ್ಯಾವಂತರು ಮಾಡಿ ಅವ್ರನ್ನ ಒಳ್ಳೆ ಕೆಲಸಕ್ಕೆ ತಗೋಬೇಕು ಅಂತ ಹೇಳ್ಕೊಂಡು ಇವಾಗಲೂ ಕೂಡ ಮಾಡ್ತಾಯಿದ್ದೀನಿ. ಮಚ್ಚೂರು ಆಡಿ ಒಂದಲ್ಲ, ನಮ್ಮ 13 ಕಾಲ ಆಡಿ ಅಂತ ಇದೆ. 13 ಆಡಿ ಪರವಾಗಿ ನಾನು ಮಹಿಳಾ ಅಧ್ಯಕ್ಷನಿಯಾಗಿ ನಾನು ಕೆಲಸ ಮಾಡ್ತಾ ಇರೋದು ಇದೇಗೋಸ್ಕರ. ಅಂದರೆ 20 ವರ್ಷದಿಂದ ನಿರಂತರವಾಗಿ ಗಿರಿಜನರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಬರ್ತಾ ಇದ್ದೀರಿ. ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ ಮೇಡಮ್? ನಮ್ಮ ಮನೆಯಲ್ಲಿ ಒಟ್ಟು ನಾವು 4 ಜನ ಇದ್ದೋ. 4 ಜನ ಮನೆಯವ್ರನ್ನ ಸೇರಿಸಿ ಒಟ್ಟು 6 ಜನ ಇದ್ದೋ. 6 ಜನರಲ್ಲಿ ಯಜಮಾನ್ರು ತೀರ್ಕೊಬಿಡುವಾಗ ಚಿಕ್ಕ ಮಕ್ಕಳು 2ನೇ ಕ್ಲಾಸು 3ನೇ ಕ್ಲಾಸು ಓದ್ತಾಯಿದ್ರು. ಅವಾಗ ಏನು ಇದು ಮಾಡಿದೆ ಅಂತಂದ್ರೆ, ನನ್ನ ಮನೆಯವ್ರು ತೀರ್ಕೊಬಿಟ್ರಲ್ಲ, ನನ್ನ ಮಕ್ಕಳು ಪರಿಸ್ಥಿತಿ ಏನಾಗುತ್ತೆ ಅಂತ ಕಣ್ಣಲ್ಲಿ ನೀರು ಹರಿಸ್ಕೊಂಡು ನನ್ನ ಮಕ್ಕಳನ್ನ ವಿದ್ಯಾವಂತರು ಮಾಡಿದೆ. ವಿದ್ಯಾವಂತರು ಮಾಡಿ ಏನು ಮಾಡಿದೆ, ನನ್ನ ಮಕ್ಕಳು ಮುಂದೆ ಬರಬೇಕು, ನನಗೆ ಒಂದು ಸ್ಕೂಲ್ಗೆ ಹೋಗಿಲ್ಲ, ಓದಿಲ್ಲ, ನನ್ನ ಪರಿಸ್ಥಿತಿ ಹಿಂಗೆ ಆಗಿದೆ, ನನ್ನ ಮಕ್ಕಳ ಪರಿಸ್ಥಿತಿ ನಾಳೆ ಏನಾಗುತ್ತೋ ಅಂತ ಹೇಳ್ಕೊಂಡು ನಾನು ನನ್ನ ಮಕ್ಕಳನ್ನ ಇನ್ನೊಬ್ರು ಕಾಲು ಕೈ ಕಟ್ಕೊಂಡು, ಇನ್ನೊಬ್ಬರು ಸಹಾಯ ತಕ್ಕೊಂಡು, ಇನ್ನೊಬ್ರು ಸಪೋರ್ಟ್ ಮಾಡಿಕೊಂಡು ಹಂಗೆ ನನ್ನ ಮಕ್ಕಳನ್ನ 4 ಮಕ್ಕಳನ್ನೂ ವಿದ್ಯಾವಂತರು ಮಾಡಿದೆ. ವಿದ್ಯಾವಂತರು ಮಾಡಿ ಮತ್ತೆ 2 ಮಕ್ಕಳು ಇದು ಮದುವೆ ಆಗಿ ಅವ್ರವರು ಪ್ರೀತಿ ಪಟ್ಟು ಹೊಂಟೋದ್ರು. ಏನು ಮಾಡ್ಕೊಳಕ್ಕಾಗಲಿಲ್ಲ. ಮತ್ತೆ 2 ಮಕ್ಕಳನ್ನ ಒಳ್ಳೆ ರೀತಿ ಓದಿಸಿ, ಒಬ್ಬಳನ್ನ ಕಂಪ್ಯೂಟ್ರಲ್ಲಿ ಟ್ರೈ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಬ್ಬನು ರಿಪೇರ್ಮೆಂಟಲ್ಲಿ ಗಾರ್ಡಾಗಿ ಇವಾಗ ದುಡಿತಾ ಇದ್ದಾನೆ. ಇವಾಗ ನನ್ನ ಆರೋಗ್ಯನೂ ಚೆನ್ನಾಗಿದೆ, ನನ್ನ ಮಕ್ಕಳ ಆರೋಗ್ಯನೂ ಚೆನ್ನಾಗಿದೆ. ಒಟ್ಟು ಅಂದರೆ ಮನೆಯವರು ನಂತರ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸೋದ್ರಲ್ಲಿ ನೀವು ಸಮಾಜದಿಂದ ಪಡ್ಕೊಂಡಿದ್ದನ್ನು ಮತ್ತೆ ವಾಪಸ್ ಸಮಾಜಕ್ಕೆ ಕೊಡಬೇಕು ಅಂತ ಈ ಸಮಾಜದ ಕೆಲಸದಲ್ಲಿ ನಿರತರಾಗಿದ್ದೀರಿ. ಮಾಡ್ತಾ ಇದ್ದೀನಿ. ಏನು ಓದಿದ್ರಿ? ನೀವೇನಾದರೂ ಶಿಕ್ಷಣ ಪಡ್ಕೊಂಡಿದ್ದೀರಾ? ನಿಜವಾಗಲ್ಲಿ ಹೇಳ್ಕೋಬೇಕಾದ್ರೆ ನಾನು ಒಂದು ಶಿಕ್ಷಣ ನಾನು ಸ್ಕೂಲ್ ಕ್ಲಾಸ್ ಮಾಡ್ತಿಲ್ಲ.
ಎಲ್ಲ ನನ್ನ ತಲೆಯಲ್ಲಿ ನನ್ನ ಅಕ್ಷರ ಎಲ್ಲ ನಾನೇ ತಲೆಯಲ್ಲಿ ಇಟ್ಕೊಂಡು ನಾನೇ ನನ್ನ ಎಲ್ಲದಕ್ಕೂ ನಾನು ಎಲ್ಲೋದ್ರೂ ಭಾಷಣ ಮಾಡಬೇಕಾದ್ರೆ ಎಲ್ಲ ನಾನು ಕೇಳ್ತಾ ಇದ್ದಾರೆ ಎಷ್ಟೋ ಓದಿದ್ರಿ ಅಂತ. ಏನು ಓದಿಲ್ಲ ಸರ್, ನನ್ನ ತಲೆಯಲ್ಲೆಲ್ಲ ಇದೆ. ನಾನು ಅಜ್ಜಮ್ಮ ಮುಜ್ಜಮ್ಮ ನಾನು ಕಲ್ತಿರೋದೆಲ್ಲ ಅದೇ ಅಕ್ಷರ ನನ್ನ ತಲೆಯಲ್ಲಿ ಇದೆ, ಮಾಡ್ತಾಯಿದ್ದೀನಿ ಸರ್ ಅಂತ ನಾನು ಸರ್. ಅಂದರೆ ಅನುಭವದ ಪಾಠ ಹೆಚ್ಚು, ಓದಿನ ಶಿಕ್ಷಣದಕ್ಕಿಂತ ಅನುಭವದ ಪಾಠ ಹೆಚ್ಚು ಅಂತ ಹೇಳ್ತಾ ಇದ್ದೀರಿ. ಅಂದರೆ ಈಗ 20 ವರ್ಷದಿಂದ ನೀವು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೀರಲ್ಲ, ಇದಕ್ಕೆಲ್ಲ ಅಂದರೆ ನಿಮಗೆ ಸ್ಫೂರ್ತಿ ಹೇಗೆ? ನನ್ನ ಜನರಿಗೆ ಅನ್ಯಾಯ ಆಗ್ತಾಯಿತ್ತು, ತುಂಬ ಕಷ್ಟ ಆಗ್ತಾಯಿತ್ತು, ಓದ್ಬಾರೇ ಇರಲಿಲ್ಲ, ಬೆಳಿ ಬಟ್ಟೆ ಕಂಡ್ರೆ ಹೊಂದ್ಕೋತಾ ಇದ್ರು. ಹಂಗೆ ಇನ್ನು ಸಮಾಜದಲ್ಲಿ ಆಗೋದು ಬೇಡ, ಸಮಾಜದಲ್ಲಿ ನಾನು ಒಂದು ವಿದ್ಯಾಂತರಾಗಿ ಮುಂದೆ ಬರಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿ ನನಗನ್ನಿಸ್ತು. ನನ್ನ ಮನಸ್ಸಲ್ಲಿ ಅನಿಸಿ ಕಾಲಗಳು ಬದಲಾವಣೆ ಆಗಿದೆ, ನಮ್ಮ ಮಕ್ಕಳನ್ನ ಒಳ್ಳೆ ರೀತಿ ತಗೊಬರ್ಬೇಕು, ನಮ್ಮ ಜೀವನ ಒಳ್ಳೆ ರೀತಿ ನಡಿಬೇಕು, ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಇದೆಲ್ಲ ನನ್ನ ತಲೆಯಲ್ಲಿ ಬಂದಿದ್ದನ್ನ ನಾನು ಮುಂದೆ ತಗೊಂಡು ಇವತ್ತು ಕೂಡ ನಾನು ಅದನ್ನ ನಡೆಸ್ತಾ ಹೋಗ್ತಾ ಇದ್ದೀನಿ. ಅಂದರೆ ನಿಮಗೆ ನೀವೇ ಸ್ಫೂರ್ತಿನ ಪಡ್ಕೊಂಡು ನಡೆಸ್ತಾ ಇದ್ದೀರಿ. ಓಕೆ, ಇವಾಗ ನೀವು ಒಬ್ಬ ಗ್ರಾಮ ಪಂಚಾಯಿತಿ ಎಲೆಕ್ಷನಲ್ಲಿ ಆಯ್ಕೆಯಾಗಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀರಿ. ಸೊ ಅಲ್ಲಿ ಅನುಭವವನ್ನು ಹಂಚ್ಕೊಳ್ಳೋದಾದರೆ? ಅಲ್ಲಿ ಅನುಭವ ಹೆಂಗೆ ಅಂತಂದರೆ, ನಮ್ಮ ಜನಕ್ಕೆ ಒಂದು ಮೀಸಲಾತಿ ಇಲ್ಲ, ಮೆಂಬರ್ಗಳು ಯಾರು ಇಲ್ಲ. ಅಲ್ಲಿ ಪಂಚಾಯತಿಂದ ಬರೋ ಪರಿಹಾರಗಳಿಗೆ ಆಡಿಗಳಿಗೆ ಯಾವುದು ಒಂದು ಮುಟ್ತಾ ಇರಲಿಲ್ಲ. ಯಾಕೆ ನಮ್ಮ ಜನಕ್ಕೆ ಹೆಂಗೆ ಅನ್ಯಾಯ ಆಗ್ತಾ ಇದೆ? ನಮ್ಮ ಒಂದು ಜನದಲ್ಲಿ ನಮಗೆ ನಾವು ಯಾರೋ ನಿಂತು ಕೇಳಾರೋ ಅಂತಾರಿಲ್ಲ. ಯಾಕೆ ನಮಗೆ ಕೆಲಸಗಳು ನಮ್ಮ ಕೆಲಸ ಆಗ್ತಾಯಿಲ್ಲ, BPL ಪಟ್ಲಿ ಯಾಕೆ ಹೆಸರು ಇಲ್ಲ ಅಂತ ಕೇಳೋಂಥವ್ರು ಯಾರೂ ಇಲ್ಲ, ಇದ್ದಂತ್ರೂ ಇಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಲ. ಅದರಿಂದ ಏನಾಗ್ತಾ ಇತ್ತು, ಫುಲ್ಲು ನಮ್ಮ ಪಂಚಾಯತಿಲಿ ನಮ್ಗೆ ಅನ್ಯಾಯ ಆಗ್ತಾಯಿತ್ತು. ಅದಕ್ಕೆ ಜನಸಹಾಯ ತಗೊಂಡು ಜನಕ್ಕೆ ಏನು ಮಾಡಿದೆ, ನೋಡಿಯಪ್ಪ ನಮ್ಗೆ ಹಿಂಗೆ ಅನ್ಯಾಯ ಆಗ್ತಾಯಿದೆ, ನೀವೆಲ್ಲ ಸಪೋರ್ಟ್ ಕೊಡಿ, ಮುಂದೆ ನಿಂತು ನಮ್ಮ ಕಾನೂನು ರೀತಿ ನಾನು ನಮ್ಮ ಕಷ್ಟನ ನಾನು ಹಂಚ್ಕೋತೀನಿ. ಜನಕ್ಕೆ ಯಾಕೆ ಹಿಂಗೆ, ಜನಕ್ಕೆ ಏನು ಇಸೆ ಮುಟ್ತಾ ಇಲ್ಲ, ಪರಿಹಾರ ಏನು ಸಿಗ್ತಾ ಇಲ್ಲ, ಕೂಲಿ ಕೊಡ್ತಾ ಇಲ್ಲ, ಈ ಕೆಲಸ ಮಾಡ್ತಾಯಿದ್ರ ಅದನ್ನ ನಾನು ನೇರವಟ್ಟಿಗೆ ನಾನು ಅವ್ರನ್ನ ಕೇಳಿ ನಾವು ಪಡ್ಕೊಂಡು ನಮ್ಮ ಮಕ್ಕಳನ್ನ ಮುಂದುವರ್ಸ್ಕೊಂಡು ನಾವು ಒಬ್ಬರು ಮೆಂಬರ್ ಆಗಿರ್ಬೋದು, ಒಬ್ಬರು ಉಪಾಧ್ಯಕ್ಷರಾಗಿರ್ಬೋದು, ಒಂದು ಅಧ್ಯಕ್ಷರಾಗು, ಇಲ್ಲವ್ರಿಗಾಗಿ ನಮ್ಗೆ ಒಂದು ಅಧ್ಯಕ್ಷ ಸೀಟು ಉಪಾಧ್ಯಕ್ಷ ಸೀಟು ನಮ್ಮ ಪಂಚಾಯತಿಲಿ ನಮ್ಗೆ ಇನ್ನೂ ಪಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಒಂದು ಮೆಂಬರ್ ಆಗ್ಯಾರುವ ನಾನು ಮುಂದೆ ನಿಮ್ಮನವ್ರ ಮುಂದೆ ತಗೊಬತ್ತೀನಿ ಅಂತ ಹೇಳಿ ನಾನು ಜನ ಸಹಾಯ ತಗೊಂಡು, ನಾನು ಯಾರಾದರೂ ಹಣ ಕೊಡಿ ಕಾಸು ಕೊಡಿ ಅಂತ ಕೇಳೋಕೆ ಹೋಗಿರಲಿಲ್ಲ, ಜನ ಸಪೋರ್ಟ್ ತಗೊಂಡು ನಾನು ಮುಂದೆ ಮೆಂಬರ್ ಆಗಿ ಜನಕ್ಕೆ ಸಪೋರ್ಟ್ ಮಾಡಿ ಅವ್ರಿಗೆ ಹಂಚುಗಳಾಗಿರ್ಬೋದು, ಲೋನ್ಗಳಾಗಿರ್ಬೋದು, ಮತ್ತು ಇದು ಮಕ್ಕಳನ್ನ ಎಲ್ಲಿ ಸ್ಕೂಲಲ್ಲಿ ಸೇರಿಸ್ಬೇಕಾದ್ರೆ ಅವ್ರು ತುಂಬ ಸ್ಕಾಲರ್ಶಿಪ್ಗೆ ಕಷ್ಟ ಆಗ್ತಾಯಿತ್ತು, ಅಂಥವುಗಳಿಗೆ ಸಪೋರ್ಟ್ ಕೊಟ್ಕೊಂಡು ಈ ಕೆಲಸನ ನಾನು ಮಾಡಿಕೊಂಡು ಅದಕ್ಕೆ ಇವತ್ತು ಜನ ಕರೀತಾ ಇದ್ದಾರೆ. ಈ ಓಟು ಮುಂದೆ ಬಂದಿದೆ, ಬನ್ನಿ ಈ ವಾರ್ಡಲ್ಲಿ ನಿಂತ್ಕೊಳ್ಳಿ ಅಂತ ಜನ ಇವಾಗಲೂ ಕರೆಯೋಕೆ ರೆಡಿಯಾಗಿದ್ದಾರೆ. ಅಂದರೆ ಒಟ್ಟು ನಿಮ್ಮ ಸಮಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಸಾಕಷ್ಟು ಮಾಡಿರೋದ್ರಿಂದ ಈ ದಿನನೂ ನಿಮ್ಮನ್ನ ಗೌರವಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ಕೊತಾ ಇದ್ದೀರಿ. ಈಗ ಅರಣ್ಯ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅಲ್ಲ, ಅದರದ್ದು ಒಂದು ಅನುಭವವನ್ನು ಹಂಚ್ಕೊಳ್ಳಿ. ಅರಣ್ಯ ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಅರಣ್ಯ ಸರ್ಕಾರ ಹತ್ರ ಹೋಗಿ ಮಾಹಿತಿ ಕೇಳ್ತೀವಿ. ಸರ್ಕಾರ ಹತ್ರ ನಮ್ಮ ತೋಟಗಾರಿಕೆ ಅಧಿಕಾರಿಗಳಿರ್ತಾರೆ, ನಮ್ಮ ಮಿನಿಸ್ಟ್ರಿ ಅಧಿಕಾರಿಗಳಿರ್ತಾರೆ, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು, ಅವ್ರ ಹತ್ರ ಮಾಹಿತಿ ಕೇಳ್ಕೊತಾ ಇದ್ದೀವಿ. ಈ ಸೇರಣಗಳು ನಮಗೆ ಒಳ್ಳೆ ರೀತಿ ನಮ್ಮ ಕೆಲಸಗಳು ಆಗ್ತಾಯಿಲ್ಲ, ನಮ್ಮ ಕೆಲಸಗಳಿದೆ, ಮುಂದೆ ಒಳ್ಳೇದು ಆಗಬೇಕು, ನಿಮಗೇನು ನಾವು ಸಪೋರ್ಟ್ ಕೊಡೋಕ್ಕಿದೆ, ಆಡಿಗಳಲ್ಲಿ ಸಪೋರ್ಟ್ ಮಾಡೋದು ನಮ್ಮ ಉತ್ತರವಾದಿ ಇದೆ. ನಮ್ಮ ಕೆಲಸಗಳನ್ನ ನಮ್ಮ ಒಂದು ರೋಡಾಗಲಿ, ಮನೆಗಳಾಗಲಿ, ಕುಡಿಯೋ ನೀರುಗಳಾಗಲಿ, ಇವಕ್ಕೆ ನೀವು ನಮ್ಮ ಸಪೋರ್ಟ್ ಕೊಡಿ. ನಮ್ಮ ಹಕ್ಕು ಕಳ್ಕೊಂಡಿದ್ದೀವಿ. ಹೆಂಗೆ ಕಳ್ಕೊಂಡಿದ್ದೀವಿ ಅಂತಂದ್ರೆ, ನಾರೆ ಗೆಣಸಿಲ್ಲ, ಅಕ್ಕಿ ಗೆಣಸಿಲ್ಲ, ಸೊಪ್ಪಿಲ್ಲ, ಕರಳೆ ಇಲ್ಲ, ಕಣಬೆ ಇಲ್ಲ, ಒಂದೂ ಇಲ್ಲ, ನಮ್ಮ ಹಕ್ಕುಗಳು ಕಳ್ಕೊಂಡಿದ್ದೀವಿ. ನಮ್ಮ ಹಕ್ಕು ಇವಾಗ ಬೇಕಂತೇಳಿ ಹಕ್ಕುಗೆ ಸರ್ಕಾರ ಹತ್ರ ಮಾಹಿತಿನ ಪಡ್ಕೊಳ್ಳೋಕ್ಕೆ ಇವಾಗ ಇಷ್ಟಪಡ್ತಾಯಿದ್ದೀವಿ. ಅರಣ್ಯಕ್ಕೂ ಕಾಯ್ದೆಯಲ್ಲಿ ಏನೇನು ಜವಾಬ್ದಾರಿ ಇದೆ ಅಂತಂದರೆ, ನಮ್ಮ ಭೂಮಿ ಆಗಿರ್ಬೋದು, ನಮ್ಮ ಕಾಡಲ್ಲಿರೋ ಸಂಪ್ರದಾಯ ಆಗಿರ್ಬೋದು, ಮತ್ತು ನಮ್ಮ ಅರಣ್ಯ ಕಾಯ್ದೆ ಅಂತಂದರೆ ನಮ್ಮ ಆಡಿಗಳಲ್ಲಿ ಅವರು ಎಷ್ಟೇ ಜಮೀನು ಮಾಡ್ತಾಯಿದ್ದಾರೆ ಅದಕ್ಕಿರೋ ಹಕ್ಕುಪತ್ರ, ಅವ್ರಿಗೆ ಮನೆಗಳು, ಕುಡಿಯೋ ನೀರು, ಮತ್ತು ಸರ್ಕಾರ ಒಟ್ಟಿಗೆ ನಮ್ಮ ಹಕ್ಕು ನಮ್ಗೆ ಬೇಕು ಅಂತ ಕೇಳೋಂಥದ್ದು ಅರಣ್ಯ ಕಾಯ್ದೆಯಲ್ಲಿ. ನಮ್ಮ ಜಮ್ಮ, ನಮ್ಮ ದೇವರು, ನಮ್ಮ ಸಮಾಜ, ಇಷ್ಟು ನಮಗೆ ನಮ್ಮ ಹಕ್ಕು ಅದು ಕೊಡ್ಬೇಕಂತೇಳಿ ಮಾಡ್ತಾಯಿದ್ದೆ. ಒಂದನೇದು. ಎರಡನೇದು ಮಹಿಳೆ ಸಮಸ್ಯೆ ಏನಂತಂದರೆ,
13 ವರ್ಷ ಆಗಬೇಡ ಮದುವೆ ಆಗೋದು, ಅದು ಆರೋಗ್ಯಕ್ಕೆ ಅಪಾಯ. ಒಬ್ಬನ ಕಟ್ಕೊಳ್ಳೋದು, ಇನ್ನೊಬ್ಬನ ತಗೊಬಿಡೋದು. ಆವಾಗ ಇವ್ರ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ. ಆವಾಗ ನಾವು ಇವ್ರ ಆರೋಗ್ಯನ ಆರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಆವಾಗ ಸಾಯೋಕ್ಕೂ ಸಾಯ್ತಾರೆ, ಕಾಯಿಲೆ ಹಿಡಿದು ಬಿದ್ದಿರ್ತಾರೆ. ಈ ಸಮಸ್ಯೆನ ಅವ್ರಿಗೇನೆ ತರಬೇತಿ ಕೊಡ್ತಾ ಇದ್ದೆ. ಉಳಿತಾಯ ಸಂಘ ಅಂತ ಹೇಳ್ಕೊಂಡು ಉಳಿತಾಯ ಸಂಘ ಫಸ್ಟು ಸ್ಟಾರ್ಟಿಂಗ್ ಮಾಡಿದೆ. ಯಾವಾಗ ಮಾಡಿದ್ದು ಉಳಿತಾಯ ಸಂಘ? ಅದೇ ಇದು ಸಂಘ ಹೋರಾಟ ಮಾಡಿದ್ವಲ್ವಾ, ಅರಣ್ಯ ಕಾಯ್ದೆ ಅಂದ್ರೆ 20 ವರ್ಷದಿಂದನೇ ನೀವು ಸಂಘದಲ್ಲಿ ಸಂಘ ಮಾಡ್ಕೊಂಡು ಉಳಿತಾಯ ಸಂಘ ಅಂತ ಹೇಳಿ ನಡೆಸ್ಕೊಂಡು ಹೋಯ್ತಾ ಇದೀವಿ. ಯಾಕೆ ನಡೆಸ್ಕೊಂಡು ಹೋಯ್ತಾ ಹೆಸರಲ್ಲಿ ನಡೆಸ್ತಾ ಇದ್ರಿ? ಸಂಘದ ಹೆಸರು ಇದು ಮುನೀಸರು ಸೊಸೈಟಿ ಸಂಘ ಅಂತ. ಮುನೀಸರು ಸೊಸೈಟಿ ಸಂಘ ನಡೆಸಿದ ಕಾರಣಗಳು ಏನಂತಂದ್ರೆ, ನಮ್ಮ ಭೂಮಿ ಇಲ್ಲ, ಮನೆ ಇಲ್ಲ, ಕುಡಿಯೋ ನೀರಿಲ್ಲ ಪರಿಸ್ಥಿತಿ ಇದೀವಿ. 10 ರೂಪಾಯಿ ನಾವು ಉಳಿಸ್ಕೊಂಡ್ರೆ ನಮ್ಮ ಭೂಮಿಗೆ ಬೇಕಾಗಿ ಸರ್ಕಾರ ಕೇಸ್ ಹಾಕ್ತಾರೆ, ಅರಣ್ಯಾಧಿಕಾರಿಗಳು ನಮ್ಗೆ ತೊಂದರೆ ಮಾಡ್ತಾರೆ. ಅದಕ್ಕೆ ನಮ್ಗೆ ಯಾರು ಕೊಡೋರು ಯಾರು ಇಲ್ಲ, ಯಾರ ಹತ್ರ ಕೊಡಿ ಅಂತ ಕೈ ಚಾಚಕ್ಕೆ ಹೋಗೋಕೆ ಆಗ್ತಾ ಇಲ್ಲ. 10 ರೂಪಾಯಿ ಉಳಿಸ್ಕೊಂಡ್ರೆ ನಮ್ಮ ಹಕ್ಕು ನಾವು ಉಳಿಸ್ಕೋಬೋದು. ಮಕ್ಕಳಿಗಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ನಮ್ಮ ಭೂಮಿ ಪಡ್ಕೊಳ್ಳೋಕ್ಕೆ, ಅರಣ್ಯ ಕಾಯ್ದೆ ಪಡ್ಕೊಳ್ಳೋಕ್ಕೆ, ಇದಕ್ಕೆಲ್ಲ ಹೋರಾಟಕ್ಕೆಲ್ಲರ ಒಳ್ಳೆ ರೀತಿ ನಮ್ಮ ಸಂಘನ ಬೆಳೆಸ್ಕೊಂಡು ಸಂಘದ ಮುಖಾಂತರ ನಮ್ಮ ಹೋರಾಟನ ಗೆದ್ದು ಬರೋಣ ಅಂತ ಹೇಳಿ ಸಂಘ ಓಪನ್ ಮಾಡಿದ್ದು. ಎಷ್ಟು ಜನ ಮಹಿಳೆಯರಿದ್ದೀರಿ ನಿಮ್ಮ ಸಂಘದಲ್ಲಿ? 10 ಜನ ಮಹಿಳೆಯರು. ಉಳಿತಾಯ ಈಗಲೂ ಕಟ್ಕೊಂಡು ಈಗಲೇ ನಡೀತಾ ಇದೆ. ಆ ಉಳಿತಾಯ ಸಂಘ ಏನಕ್ಕೆ ಕಟ್ಟಿದೆ ಅಂತಂದ್ರೆ, ಕಟ್ಬಿಟ್ಟು ನಮ್ಮ ಹಣನ ನಾವೇ ತಗೊಂಡಿಲ್ಲ, ತಗೊಬಿಡೋದು, ಬಡ್ಡಿ ನಾವೇ ಸೇರಿಸಿ ನಾವೇ ಕಟ್ಕೊಳ್ಳೋದು. ಅದರಲ್ಲಿ ಲೋನ್ ಕೊಡಿಸ್ತೆ, ಮನೆಗಳಿಗೆ 500 ಹಂಚು ಕೊಡಿಸ್ತೆ, 2 ಮೂಟೆ ಶುಂಠಿ ಕೊಡಿಸ್ತೆ. ಜನ ಬೆಳೀಲಿ, ಜನ ಮುಂದೆ ಬರಲಿ. ನಾನು ಮಹಿಳೆ, ಒಂದು ಸೇವಕರಾಗಿ ಈ ಕೆಲಸನ ಮಹಿಳಾ ಸಂಘದಲ್ಲಿ ಮಾಡಿದ್ದೀನಿ. ಶಿಕ್ಷಣ ಏನಂತಂದರೆ, ಮಕ್ಕಳು ಈ ಮೂಲೆ ಆ ಮೂಲೆ ಹೋಗಿ ಹಾಳಾಯ್ತವೆ. ಮಕ್ಕಳಿಗೆ ತಲೆಯಲ್ಲಿ ಬುದ್ಧಿ ಬರಲ್ಲ, ಒಂಥರ ಬುದ್ಧಿಮಂದ ಆಗ್ಬಿಡ್ತವೆ. 2 ಅಕ್ಷರ ತಲೆಯಲ್ಲಿದ್ದರೆ ಮಕ್ಕಳು ಒಳ್ಳೆ ರೀತಿ ಒಂದು ಮಾಸ್ಟರ್ ಆಗಿರ್ಬೋದು, ಒಂದು ಟೀಚರ್ಸ್ಗಳಾಗಿರ್ಬೋದು, ಒಂದು ಮೇಡಮ್ ಆಗಿರ್ಬೋದು. ಇದು ಆದರೆ ಮಕ್ಳಿಗೂ ಸಂತೋಷನೇ, ತಾಯಿಗೂ ಸಂತೋಷನೇ. ಮಕ್ಕಳು ನಿರಪರಾಧಿಯಾಗಿ ಈ ಕಡೆ ಆ ಕಡೆ ಹೋಗಿ 13 ವರ್ಷ ಆಗಬೇಡ, 12 ವರ್ಷ ಆಗಬೇಡ ಮದುವೆ ಆಗೋದು. ಮತ್ತು ಗಂಡನೂ ಆರೋಗ್ಯನೂ ಕೆಟ್ಟೋಗುತ್ತೆ, ಮಹಿಳೆ ಆರೋಗ್ಯನೂ ಹಾಳಾಗುತ್ತೆ. ಅಂದರೆ ಒಟ್ಟು ನೀವು ಮಕ್ಕಳಿಗೂ ಸಹ ಈ ರೀತಿಯ ಒಂದು ಶಿಕ್ಷಣ ಕೊಡಿಸೋದ್ರ ಜೊತೆಗೆ ಈ ಥರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದ್ರ ಬಗ್ಗೆ ಬಾಲ್ಯ ವಿವಾಹ ತಡೆಗಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀರಿ. ಈಗ ಮಹಿಳೆಯರಿಗೂ ಒಂದು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಅಂತ ಹೇಳಿದ್ರಿ. ಅದರಲ್ಲೂ ಈ ಗಿರಿಜನ ಮಹಿಳೆಯರ ಸಮಸ್ಯೆಗಳನ್ನ ನೀವು ಯಾವ ರೀತಿ ಗುರುತಿಸ್ತಿದ್ರಿ ಮೇಡಮ್? ಕಷ್ಟ ಅಂತಂದರೆ, ಮಹಿಳೆಯರು ಕೂಲಿಗೆ ಹೋಗ್ತಾಯಿದ್ರು, ಕೊಡುಗೆ ಅಲ್ಲಿ ಇನ್ನೊಬ್ಬನ ಇಲ್ಲಿ ಮನೇಲಿ ಮಕ್ಕಳು ಇದ್ದೆ ಅಂತರೂ ಓದಂಗೂ ಇಲ್ಲ. ಈ ಗಂಡು ಕಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗಂಡ ಕುಡ್ಕ ಬೇರೆ ಆಗ್ತಾನೆ, ಮಕ್ಕಳ ಪರಿಸ್ಥಿತಿ ಹಾಳಾಗುತ್ತೆ, ಮಹಿಳೆ ಜೀವನನೂ ಹಾಳಾಗುತ್ತೆ, ಗಂಡನೂ ಕುಡ್ದು ಗಂಡನೂ ಹಾಳಾಗುತ್ತೆ. ಅಲ್ಲಿಗೆ ಅವ್ರ ಕುಟುಂಬನೇ ದೂರ ಆದಂಗೆ ಆಗುತ್ತೆ. ದೂರ ಆದಂಗೆ ಅಂತಂದ್ರೆ ಸತ್ರು ಈ ಪರಿಸ್ಥಿತಿಗೆ ಬರ್ತಾಯಿದ್ರು. ಅದಕ್ಕೆ ಮಹಿಳೆಯರಿಗೆ ಅವ್ರಿಗೆ ಮಾಹಿತಿ ಕೊಟ್ಟಿದ್ದು ಇಷ್ಟೇ, ಇವತ್ತು ನಿಮ್ಮ ಆರೋಗ್ಯ ಮುಖ್ಯ ಅಲ್ಲ, ನಿಮ್ಮ ಮಕ್ಕಳ ಆರೋಗ್ಯ ಮುಖ್ಯ. ನಾನಿವತ್ತು ನನ್ನ ಗಂಡ ಸತ್ತೋಗ್ಬಿಟ್ಟ ನನ್ನ ಮಕ್ಕ ಓದಿಸೋದೇ ಬೇಡ ಅಂತ ಬಿಟ್ಟಿದ್ರೆ ಇವತ್ತು ನಿಜವಾಗ್ಲೂ ನನ್ನ ಮಕ್ಕ ಇದ್ದೆ ಅಂತ ಆಯ್ತಾ ಇರಲಿಲ್ಲ. ನನ್ನ ಮಕ್ಕಳು ಇವತ್ತು ಒಂದು ರಿಪೇರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಸರ್ಕಾರ ಯಾವುದೇ ಆಗಲಿ ನಮ್ಮ ಮಕ್ಕಳ ಮುಂದೆ ಥರ ಬುದ್ಧಿ ನಮ್ಮ ಹತ್ರ, ತಾಯಿ ಹತ್ರ ಬರಬೇಕು. ಮಹಿಳೆಯರು ಹಾಳಾಗ್ತಾಯಿದ್ರು, ಸರಾಪ್ ಕುಡಿಯೋದು, ಪಾನ್ ಪರಕ ತಿನ್ನೋದು, ಹಂಚು ತಿನ್ನೋದು, ಇವು ಚಟಗಳು ಜಾಸ್ತಿಯಾಗಿ ಮಹಿಳೆಯರೂ ಸಾಯ್ತಾಯಿದ್ರು, ಪುರುಷರು ಸಾಯ್ತಾಯಿದ್ದಾರೆ. ಕುಡಿಯೋರ್ಗೂ ತಡೆಗಟ್ಟಿದ್ದೀನಿ. ಹೆಂಗೆ ತಡೆಗಟ್ಟಿದ್ದೀನಿ ಅಂತಂದರೆ, ಒಂದು ಮನೇಲಿ ಯಾವತ್ತೂ ನೋಡಿದ್ರೆ ಊಟ ತಿನ್ನೋಕ್ಕಿಲ್ಲ, ಒಂದು ಮನೆ ನೆಮ್ಮದಿಯಾಗಿಲ್ಲ, ಮನೆ ಕಿತ್ತು ಹಾಕೋದು, ರೇಷನ್ ಕಾರ್ಡ್ ಮಾರೋದು, ರೇಷನ್ ಕೊಡೋ ರೇಷನ್ನ ತಗೊಂಡೋಗಿ ಕದ್ದು ಮಾರ್ಕೊಳ್ಳೋದು, ಮಕ್ಳಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ಈ ಪರಿಸ್ಥಿತಿಲಿ ನಡೀತಾಯಿತ್ತು. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಜನಾರ್ವನ ಒಳ್ಳೆ ರೀತಿ ಬರಲಿ, ಇಂಥವ್ರು ಒಂದು ಮಹಿಳಾ ಅಧ್ಯಕ್ಷನಾಗಿ ಆಡಿಗಳಿಗೆ ಇಂಥ ಕೆಲಸಗಳನ್ನ ಮಾಡಿದ್ದಾರೆ, ನಾನಿವತ್ತು ಒಬ್ಬ ಲೀಡ್ರು ಒಳ್ಳೆ ರೀತಿ ಆಗಿದ್ದೀನಿ ಅಂತ ಹೇಳಿ ನನಗೂ ಸಂತೋಷನೇ, ಅವ್ರಿಗೂ ಸಂತೋಷನೇ ಅಂದ್ಬಿಟ್ಟು ಅದೇ ಸರ್ಗುರಲ್ಲಿ ಕೆಂಚಿನಲ್ಲಿ ತಗೊಂಡೋಗ್ಬಿಟ್ಟು ಅವ್ರನ್ನ 12 ದಿವಸ ಅಲ್ಲೇ ಬಿಟ್ಟಿದ್ದೆ. 12 ದಿವಸ ಬಿಟ್ಟು 12 ದಿವಸದಿಂದ ನಿಜವಾಗ್ಲೂ ಅವನು ಅನುಭವ ಅವನಿಗೆ ಇದ್ದಿದ್ರೆ ಇವತ್ತು ಅವನು ಶ್ರೀಮಂತ ಆಗ್ತಾಯಿದ್ದ. ಇಲ್ಲಿಂದ ಬಂದ ತಕ್ಷಣ ಪುನಃ ಕುಡಿಯೋಕೆ ಹಿಡ್ದ. ಅಂದರೆ ಮಧ್ಯವರ್ಜನ ಶಿಬಿರಕ್ಕೆ ಭಾಗವಹಿಸಿ ಕುಡಿತವನ್ನು ಬಿಟ್ಟು ಮತ್ತೆ ಇವಾಗ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದಾನೆ. ಅದಕ್ಕೆ ಅವನು ಮೈಂಡ್ ಅಷ್ಟಕ್ಕೆ ಇದ್ದಿದ್ದು.
ನನ್ನ ಮಕ್ಕಳನ್ನ ಒಳ್ಳೆ ತರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿದ್ದು ಇನ್ನೊಬ್ರಿಗೆ ನಾನು ಸಪೋರ್ಟ್ ಕೊಡಬೇಕು ಅಂತ ಅವ್ರ ತಲೆಯಲ್ಲಿ ಬಂದಿದ್ರೆ ಅವತ್ತು ತಗೊಬಂದು ಇವತ್ತು ಚೆನ್ನಾಗಿ ಆಯ್ತಾಯಿದ್ರು. ಕುಡ್ತದ ಆಸ್ತಿ ಆಗಿದೆ. ಕುಡ್ತದ ಆಸ್ತಿ ಆಗಿರೋ ಕಾರಣದಿಂದ ಇವಾಗ ಮಹಿಳೆಯರು ಸ್ವಲ್ಪ ಮುಂದೆ ಬಂದಿದ್ದಾರೆ, ಮಕ್ಕಳು ಶಿಕ್ಷಣ ಮುಂದೆ ಬಂದಿದ್ದಾರೆ, ಆರೋಗ್ಯಕ್ಕೂ ಸ್ವಲ್ಪ ಶಾಂತಿ ಸಿಕ್ಕಿದೆ ಅಂತ ನನ್ನ ಅನಿಸಿಕೆ ಇದೆ. ಒಟ್ಟು ಮಹಿಳೆಯರು ಸಹ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಅವ್ರ ಮನೆಯನ್ನು ಅಭಿವೃದ್ಧಿ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರಿ. ಈ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರ ಸಬಲೀಕರಣ ಆಗ್ತಾ ಇದೆಯಾ? ಅದಕ್ಕೆ ನೀವು ನೀಡಿದ ಸಹಕಾರ ಏನು? ಸಂಘದ ಮೂಲಕ ಮಹಿಳೆಯರಿಗೆ ಸಪೋರ್ಟು ಏನಂತಂದರೆ, ನಮಗೆ ಇಲ್ಲೋರ್ಗಾಗಿ ಒಂದು ಲೋನ್ ಅದರಲ್ಲಿ ತಗೊಂಡಿಲ್ಲ. ಲೋನ್ ನಾನು ಏನು ಯಾವುದರಲ್ಲಿ ಉಳಿತಾಯ ಸಂಘದಲ್ಲೇ ಕೊಡಿಸ್ತಿದ್ದೆ. ಒಂದು 10 ವರ್ಷದೊಳಗಡೆ ಉಳಿತಾಯ ಸಂಘದಲ್ಲಿ ಹಸುಗಳು ಕೊಡಿಸಿದೆ, ಶುಂಠಿಗಳು ಕೊಡಿಸಿದೆ. ಮತ್ತು ಅವರಿಗೆ ಮಕ್ಕಳಿಗೆ ಶಿಕ್ಷಣ ಏನಾದ್ರು ಹಣಗಳು ಬೇಕಾದರೆ ಉಳಿತಾಯ ಸಂಘದಲ್ಲಿ ಕೊಡಿಸಿ ಅವ್ರನ್ನ ಬಡ್ಡಿ ಹತ್ರ ನಾವೇ ಕಟ್ಸ್ಕೋತಾ ಇದ್ದೋ. ಮತ್ತು ಲೋನಾಗಿ ಸರ್ಕಾರದಿಂದ ನಾವು ಇಲ್ಲೋರ್ಗಾಗಿ ಯಾವುದೂ ಪಡ್ಕೊಂಡಿಲ್ಲ. ಅಂದರೆ ಈಗ ಸರ್ಕಾರದ ಯಾವ ಯೋಜನೆಯೂ ಸಹ ಗಿರಿಜನ ಮಹಿಳೆಯರಿಗೆ ಸಿಕ್ಕಿಲ್ವಾ? ಇಲ್ಲ. ಅದನ್ನು ನೀವು ಗಿರಿಜನ ಮಹಿಳೆಯರಿಗೆ ತಲುಪಿಸಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್? ಮಹಿಳೆಯರು ತಲುಪಿಸ್ಬೇಕಾದ್ರೆ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಆಗಿರಬೇಕು, ರೇಷನ್ ಕಾರ್ಡ್ ಇರಬೇಕು, ಮತ್ತು ಅವ್ರದ್ದು ಪಾನ್ ಕಾರ್ಡ್ ಇರಬೇಕು. ಇವೆಲ್ಲ ಮಾಹಿತಿಗಳು ಕೊಟ್ಟರೆ ಅವ್ರಿಗೆ ನನಗೆ ಇವತ್ತು 1 ಲಕ್ಷ ಬೇಕು ಅಂತಂದರೆ 1 ಲಕ್ಷಕ್ಕೆ ನಿಂತು ಅವರು ಕೊಡ್ಸೋಂಥ ಕೆಲಸನ ಮಾಡಿಸ್ತಾಯಿದ್ದೀವಿ. ಅಲ್ಲಿ ತಗೊಂಡಂಥ ಲೋನ್ನ ಯಾವುದಾದ್ರೂ ಒಂದು ಕೆಲಸಕ್ಕೋ ಅಥವಾ ಉದ್ಯಮಕ್ಕೋ ಬಳಸ್ಕೊಳ್ಳೋ ಅಂಥದ್ದು ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಿ. ಹಾಗಿದ್ರೆ ಈ ಮಹಿಳೆಯರಾಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಅಥವಾ ಆಡಿಯ ಎಲ್ಲ ಜನರಿಗೂ ಆರೋಗ್ಯ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಯಾವ ರೀತಿ ಒಂದು ಸಲಹೆಯನ್ನು ನೀಡ್ತಾ ಬರ್ತಾ ಇದ್ದೀರಿ ಮೇಡಮ್? ಸ್ವಚ್ಛತೆ ಇರಬೇಕಾದ್ರೆ ಆಡಿ ಯಜಮಾನ ಒಬ್ಬರು, ಆಡಿ ಯಜಮಾನ ಮುಖ್ಯ. ಒಂದು ಇವತ್ತು ನಾವು ಏನಾರು ದೇವ್ರನ್ನ ಕರಿಬೇಕು, ಯಜಮಾನ ಮುಖಾಂತರ ನಾವು ಅದು ಸ್ವಚ್ಛತೆ ಮಾಡ್ಕೋಬೇಕು. ಅಲ್ಲಿ ಒಂದು ಬೀಜ ಹಾಕಬೇಕು ಭೂಮಿಗೆ, ಯಜಮಾನ ಬಂದು ಅದು ಸ್ವಚ್ಛತೆ ಮಾಡಿ ಅಲ್ಲಿ ಕೊಡಬೇಕು. ಕೊಟ್ಟರೆ ಆ ಬೀಜನೂ ಒಳ್ಳೆ ರೀತಿ ಅದು ಬೆಳೀತೆ, ನಮ್ಮ ಮಕ್ಕಳು ನಮ್ಮ ಕುಟುಂಬನೂ ಚೆನ್ನಾಗಿ ಬೆಳೀತೆ. ಈ ರೀತಿ ನಡೀತಾ ಇತ್ತು. ಚಿಕ್ಕ ಪುಟ್ಟ ಗೆಣಸುಗಳಾಗಿರ್ಬೋದು, ಕುಂಬಳ ಆಗಿರ್ಬೋದು, ಬದನೆ ಆಗಿರ್ಬೋದು, ಹಸಿಮೆಣಸು ಆಗಿರ್ಬೋದು, ನಿಜವಾಗ್ಲೂ ಹೇಳ್ಕೊಬೇಕಾದ್ರೆ ಇಂಗ್ಲೀಷ್ ಗೊಬ್ಬರ ನಾವು ಬಳಸ್ತಾ ಇಲ್ಲ. ಈಗಲೂ ಸಾವಯವ ಕೃಷಿ ಹೆಂಗಂತಂದರೆ ಅದು ಒಂದು ಗಿಡ ಹಾಕ್ತೀವಿ, ಆ ಗಿಡ ಹಾಕ್ಬಿಟ್ಟು ಗಿಡಕ್ಕೆ ಏನು ಮಾಡ್ತೀವಿ ಅಂತಂದರೆ ಗಿಡದ್ದು ಸುತ್ತ ನೀರು ಹಾಕ್ತೀವಿ. ನೀರು ಹಾಕ್ಬಿಟ್ಟು ತ್ಯಾವ ಇರುತ್ತೆ, ಅದ್ರ ಮೇಲೆ ಒಣಗಿ ಸೊಪ್ಪು ಇರುತ್ತೆ. ಒಣಗಿ ಸೊಪ್ಪು ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಈ ಸೊಪ್ಪೇನಾಗುತ್ತೆ, ಗೊಬ್ಬರ ಕಂಡಾಗೆ ಗಟ್ಟಿ ಆಗುತ್ತೆ. ಅದನ್ನ ಗುದ್ಲಿ ತಗೊಬಿಟ್ಟು ಸಣ್ಣಾಗಿ ಕಟ್ ಮಾಡಿ ಮಣ್ಣು ಕೊಟ್ಟರೆ ಅದು ಬೆಳೆಯೋಕ್ಕೆ ಚೆನ್ನಾಗಿ ಬರ್ತಾ ಇದೆ. ಇಂಗ್ಲೀಷ್ ಗೊಬ್ಬರ ಬಳಸ್ತಾ ಇಲ್ಲ. ಕಾಳು ಮೆಣಸು ಹಾಕಿದ್ದೀವಿ, ಕಾಳು ಮೆಣಸಿಗೆ ಇಂಗ್ಲೀಷ್ ಗೊಬ್ಬರ ಬಳಸ್ತಾ ಇಲ್ಲ. ಬೇರೆ ಕಾಡು ಸೊಪ್ಪೆನೇ ಹಾಕಿ ಕಾಡು ಸೊಪ್ಪಲ್ಲಿ ಬೆಳೆಸಿ ಇವಾಗಲೂ ಕೂಡಿ ಅದೇ ಆಹಾರಗಳನ್ನ ಬೆಳೀತಾ ಇದ್ದೀವಿ. ಹಾಗಿದ್ರೆ ನೀವು ಕೃಷಿ ಸಹ ಮಾಡ್ತಾ ಇದ್ದೀರಾ? ಸಮಾಜ ಸೇವೆ ಜೊತೆಗೆ ಕೃಷಿ ಮಾಡ್ತಾ ಇದ್ದೀವಿ. ಇನ್ನೇನೆಲ್ಲ ಮಾಡ್ತೀವಿ? ಚೆಟ್ಟು ಹಾಕ್ತೀವಿ, ಸುವರ್ಣ ಹಾಕ್ತೀವಿ, ಕಸು ಹಾಕ್ತೀವಿ, ಪರ್ಪಲಮ್ ಹಾಕ್ತೀವಿ. ಇವೆಲ್ಲ ಇಷ್ಟು ಪದಾರ್ಥಗಳನ್ನ ನಮಗೆ ಬೆಳೆಯುವಂಥ ನಮ್ಮ ಆಹಾರಗಳು ತಿನ್ನೋಕ್ಕೋಸ್ಕರ ಬೆಳೀತಾ ಇದ್ದೀವಿ. ಅಲ್ಲಿ ಹೆಚ್ಚಿನ ರೀತಿ ಬೆಳೆಯೋಕ್ಕಾದ್ರೆ ಹೊರಗಡೆ ಯಾರಿಗಾರು ಮಾರಾಟಕ್ಕೆ ಕೊಡ್ತೀವಿ. ಮಾರಾಟಕ್ಕೆ ನೀವು ಹೆಚ್ಚಿನ ರೀತಿ ಕೊಡೋಕ್ಕೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದರೆ ನಮ್ಮ ಒಂದು ಸಂಘ ಮಚ್ಚೂರಿಂದ ಹಿಡಿದು ಹೋಗಿ ಬಾವಿಲವರೆಗೂ ಸಂಘ ಇದೆ. ಆ ಸಂಘಕ್ಕೆ ಸಪೋರ್ಟ್ ಮಾಡ್ತೀವಿ. ಒಂದು ಸಂಘದವ್ರನ್ನ ಇನ್ನೊಬ್ರು ಸಂಘಕ್ಕೆ ಸಪೋರ್ಟ್ ಮಾಡ್ತೀವಿ. ಎಲ್ಲ ಮಹಿಳೆ ಇದಕ್ಕೆ ಯಾಕಂತಂದ್ರೆ ನಮ್ಮಂಗೆ ಅವ್ರು ಬರಲಿ, ಅವ್ರು ಸಪೋರ್ಟ್ ಕೊಡೋಣ, ಅವಾಗ ಅವ್ರಿಗೂ ಬರುತ್ತೆ. ಅಮ್ಮ ಹಿಂಗೆಲ್ಲ ಹೇಳಿ ನಮಗೆ ಒಳ್ಳೆ ರೀತಿ ಮುಂದೆ ತಂದಿದ್ದಾರೆ, ನಾವು ಇದು ಚೆನ್ನಾಗಿ ಬೆಳೆಸ್ಬಿಟ್ಟು ಇನ್ನೊಬ್ರಿಗೆ ಅವ್ರಿಗೊಂದೆರಡು ಕೊಡೋಣ. ಕೊಟ್ಟಿದ್ರು ಯಾರು ಕೊಟ್ಟರು? ಪಾರ್ವತಿಯವ್ರು ಕೊಟ್ಟರು. ಯಾರು ಕೊಟ್ಟರು? ಮೇಡಮ್ ಅವ್ರು ಕೊಟ್ಟರು. ಯಾಕೆ ಅನ್ಸ್ಕೋತೀವಿ? ನಾವು ಕೊಟ್ಟಿರೋದನ್ನ ಅಲ್ಲಿ ಬರುತ್ತೆ. ಇನ್ನೊಬ್ರು ಬೆಳ್ಕೊಂಡು ಬರೋಕ್ಕೆ. ಮತ್ತು ಆಡಿಗಳನ್ನ ಸ್ವಚ್ಛತೆ ಮಾಡಿಕೊಂಡು ಜಾಸ್ತಿ ಕಾಡುಗಳು ಹೊರಗಡೆ ಇಟ್ಕೊಳ್ಳಲ್ಲ, ಅದನ್ನ ಉದ್ಲಿ ತಗೊಂಡು ಹೊರಿತೀವಿ. ಕವರ್ಗಳನ್ನ ತಗೊಬಂದ್ರು ಅಂದ ತಕ್ಷಣ ಒಂದು ಕಡೆಗೆ ಹಾಕ್ತೀವಿ. ಜಮೀನು ತುಂಬ ಹಾಕ್ಕೊಳ್ಳಲ್ಲ. ಜಮೀನು ತುಂಬ ಹಾಕ್ಕೊಬಿಟ್ರೆ ಏನಾಗುತ್ತೆ, ಕವರ್ ಇದ್ದರೆ ಅದರಲ್ಲಿ ಗೆಜ್ಜಲು ಹಿಡಿಯಲ್ಲ, ಅದಕ್ಕೆ ನೀರನ್ನು ಹಿಡಿಯಲ್ಲ. ಅಲ್ಲೇನಾದ್ರು ಬೆಳೆದ್ರೆ ಅದು ಬೆಳೆಯೋಕ್ಕೆ ಶಕ್ತಿನೂ ಸಿಕ್ಕಲ್ಲ. ಕವರ್ಗಳನ್ನ ಮಾತ್ರ ಯಾವ ಕಾರಣಕ್ಕೂ ಭೂಮಿಗೆ ಬಳಸ್ಕೊಳ್ತಾ ಇಲ್ಲ. ಹಸಿ ತಗೊಬಂದ್ರು, ಸಾಮಾನುಗಳು ತಗೊಬಂದ್ರು ಕೂಡ ಅದನ್ನ ಒಂದು ಕವರ್ಗೆ ಏನಾರು ಹಾಕಿ ತಗೊಂಡೋಗೊಂದು ಸೈಡ್ಗೆ ಇದು ಮಾಡ್ತೀವಿ. ಕಾಡಿಗೂ ಹಾಕೋಕ್ಕೋಗಲ್ಲ. ಯಾಕೆ ಹಾಕೋಕ್ಕೋಗಲ್ಲ ಅಂದರೆ ನಮ್ಮ ಆಡುಗಳಿರ್ತವೆ, ನಮ್ಮ ದನಗಳಿರ್ತವೆ, ಕಾಡಲಿ ಪ್ರಾಣಿಗಳಿರ್ತವೆ. ಅವು ತಿಂದರೆ ಏನಾಗುತ್ತೆ, ಅದು ಮೇಣ ಕಂಡಾಗೆ ಅವರು ಕರ್ಸದಲ್ಲಿ ಬರುತ್ತೆ. ಆವಾಗ ಅದಕ್ಕೇನು ಜೀವನಕ್ಕೆ ಅಪಾಯ ಆಗುತ್ತೆ. ಅದಕ್ಕೆ ಅದನ್ನು ಕೂಡಿ ಕಾಡಿಗೆ ನಾವು ಬೀಸಕ್ಕೆ ಹೋಗಲ್ಲ. ಒಂದು ಇಷ್ಟಾಗಲ ಒಂದು ಗುಂಡಿ ಹಾಕ್ತೀವಿ. ಆ ಗುಂಡಿಯಲ್ಲಿ ಅಲ್ಲೇ ಸುಟ್ಟು ಅಲ್ಲೇ ಇದು ಮಾಡಿ ಅದ್ರ ಮೇಲೆ ಮಣ್ಣು ಹಾಕ್ತೀವಿ. ಆಗ್ತಾ ಮಾಡಿ ಹೋಗುವಾಗ ಮಣ್ಣು ಹಾಕಿ ಅದು ಮುಚ್ಚಾಕ್ತೀವಿ. ಅಂದರೆ ಒಟ್ಟು ನಿಮ್ಮ ಒಂದು ಆಡಿಯಲ್ಲಿ ಅಥವಾ ಜಮೀನುಗಳಲ್ಲಿ ಪ್ಲಾಸ್ಟಿಕ್ ಕವರ್ ಕೂಡ
ನಿಷೇಧ ಮಾಡಿದ್ದೀರಿ ಅನ್ನೋದನ್ನು ಹೇಳ್ತಾ ಇದ್ರಿ. ಈಗ ಗಿರಿಜನ ಮಹಿಳೆಯರು ಆದಷ್ಟು ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಅವ್ರಿಗೆ ಯಾವಾಗಲೂ. ಸೊ ಈ ಸಮಸ್ಯೆ ಬಗ್ಗೆ ನಿಮ್ಮ ನಿಲುವು ಏನಾಗಿತ್ತು ಮೇಡಮ್? ನನ್ನ ನಿಲುವು ಏನಾಗೈತೆ ಅಂತಾರೆ, ಆರೋಗ್ಯ ಏನಾದ್ರು ಹೆಚ್ಚಿಗೆ ಮಾಡಿದ್ರೆ ನೋಡಿ, ನಮ್ಮ ಆರೋಗ್ಯ ಎಷ್ಟಕ್ಕೆ ಇಟ್ಕೋಬೇಕು ಅಷ್ಟಕ್ಕೆ ಇಟ್ಕೋಬೇಕು. ಏನಾದ್ರು ನನಗಿವತ್ತು ತಲೆನೋವು, ಹೋಗಿ ಜಲ್ದಿ ಹೋಗಿ ಹಾಸ್ಪಿಟ್ಲ್ ತೋರಿಸ್ಕೋಬೇಕು. ಇವತ್ತು 1 ತಿಂಗಳು ನಾನು ಹೊರಗಡೆ ಆಗಿಲ್ಲ, ನನಗದು ಗರ್ಭಪಾತ್ರ ಒಳ್ಳೆಯದಾಗಿದೆ, ತಗೊಂಡು ಡಾಕ್ಟ್ರಿಗೆ ತೋರಿಸ್ಕೋಬೇಕು. ಡಾಕ್ಟ್ರಿಗೆ ತೋರಿಸೋದು ಮುಖ್ಯ, ಮತ್ತು ಅದನ್ನ ಪ್ರಶ್ನೆ ಮಾಡ್ಕೋಬೇಕು. ತಿಂಗಳಾಯ್ತಾ, ತಿಂಗಳಿಗೆ ಇಂಜೆಕ್ಷನ್ ತಗೋಬೇಕು. ಡೆಲಿವರ್ ಆದ್ರೆ ಹೆಚ್ಚಿನ ರೀತಿಲಿ ಕೂತ್ಕೋಬಾರ್ದು, ಚೆನ್ನಾಗಿ ತಿನ್ಕೋಬೇಕು, ಚೆನ್ನಾಗಿ ಅದಕ್ಕೆ ಇಂಜೆಕ್ಷನ್ ತಗೋಬೇಕು, ಮಾತ್ರೆ ತಗೋಬೇಕು, ಚೆನ್ನಾಗಿ ಆಹಾರಗಳನ್ನ ತಿನ್ನಬೇಕು. ಅವ ಮಕ್ಕಳಿಗೆ ಬೆಳವಣಿಗೆನೂ ಒಳ್ಳೆಯದಾಗುತ್ತೆ, ತಾಯಿ ಆರೋಗ್ಯನೂ ಹಾರ್ಸ್ಕೋಬೋದು. ಸೊ ಈ ರೀತಿಯ ಮಹಿಳೆಯರಿಗೆ ಸಲಹೆಯನ್ನು ನೀಡ್ತಾ ಬರ್ತಾ ಇದ್ದೀರಿ ಆರೋಗ್ಯದ. ಆದಷ್ಟು ಹೆಚ್ಚು ಅಲ್ಲಿ ಮನೆಯ ಡೆಲಿವರಿಗಳು ಜಾಸ್ತಿ ಆಡಿಗಳಲ್ಲಿ. ಸೊ ಅವರನ್ನು ಒಂದು ಹಾಸ್ಪಿಟ್ಲಲ್ಲಿ ಕರ್ಕೊಬಂದು ಹೆರಿಗೆ ಮಾಡಿಸೋದ್ರ ಬಗ್ಗೆ ನಿಮ್ಮ ಪಾತ್ರ ಏನಿದೆ ಮೇಡಮ್? ನನ್ನ ಪಾತ್ರ ಏನಂತಂದ್ರೆ, ಮನೆಯಲ್ಲಿ ಮಾಡಿದ್ರೆ ಅದಕ್ಕೆ ಇಂಜೆಕ್ಷನ್ ಇಲ್ಲ, ಮಾತ್ರ ಇಲ್ಲ, ಒಳ್ಳೆ ರೀತಿ ಆಹಾರಗಳಿಲ್ಲ. ನಾಯಿ ನೋಡಿ ಹೊರಗಡೆ ಹೋಗಿ ಮರಿ ಹಾಕೊಂಡು ಬಂದು ಗೋರ್ಕೊಬಂದು ಕೂತಿರ್ತದಲ್ವ, ಆ ಪರಿಸ್ಥಿತಿಗೆ ಬರ್ತಾಯಿತ್ತು. ಅವಾಗ ಏನಾಗ್ತಾಯಿತ್ತು, ಪಾಪುಗೇನೂ ಆರೋಗ್ಯ ಸರಿ ಇರಲಿಲ್ಲ, ತಾಯಿಗೇನು ಆರೋಗ್ಯ ಸರಿ ಇರಲ್ಲ. ಹಾಸ್ಪಿಟ್ಲದಾದರೆ ಒಳ್ಳೆ ರೀತಿ ಸೆಕೆ ಇರುತ್ತೆ, ಒಳ್ಳೆ ರೀತಿ ಆಹಾರಗಳು ಸಿಕ್ಕುತ್ತೆ, ಒಳ್ಳೆ ರೀತಿ ಇಂಜೆಕ್ಷನ್ ಸಿಕ್ಕುತ್ತೆ, ಮಾತ್ರ ಕೊಡ್ತಾರೆ. ಆವಾಗ ತಾಯಿ ಆರೋಗ್ಯನೂ ಚೆನ್ನಾಗಿರುತ್ತೆ, ಪಾಪ ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ಮಾಹಿತಿನೂ ಕೂಡ ಅವ್ರಿಗೆ ಕೊಟ್ಟು ಇವಾಗ ಹೆಚ್ಚಿನ ರೀತಿಲಿ ಇವಾಗ ಆಡಿಗಳಲ್ಲಿ ಡೆಲಿವರಿ ಕಾಣಿಸ್ತಾ ಇಲ್ಲ, ಹಾಸ್ಪಿಟ್ಲಲ್ಲೇ ಜಾಸ್ತಿ ಆಗ್ತಾ ಇದೆ. ತಿಂಗಳು ಒಂದು ತಿಂಗಳು ಬೇಡ, 1 ತಿಂಗಳು ಒಳಗಡೆ ಆದರೆ ತಕ್ಷಣ ಹಾಸ್ಪಿಟ್ಲಿಗೆ ನೀವು ಅಟೆಂಡ್ ಆಗಲೇಬೇಕು, ತಗೊಂಡು ತೋರಿಸ್ಕೊಳ್ಳೇಬೇಕು. ಹಾಗಲ್ಲ ನನಗೆ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ, ಇವತ್ತು ಡೆಲಿವರಿ ಹಿಂಗೆ ಆಗಿದೆ, ಯಾರು ಬರ್ತಾ ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ, ನಿಮ್ಮ ಆರೋಗ್ಯ ಹಾರ್ಸ್ಕೊಬತ್ತೀನಿ. ಸುಮಾರು ಆಡಿಗಳನ್ನೆಲ್ಲ ತಗೊಬಂದು ಇದೇ ಹಾಸ್ಪಿಟ್ಲಲ್ಲಿ ನಾನೇ ಡೆಲಿವರ್ ಮಾಡಿಸಿದ್ದೀನಿ. ಅವ್ರ ಜನ ಬರಲ್ಲ, ಒಬ್ಬರು ಡೆಲಿವರ್ ಆಗಿಬಿಟ್ರೆ ಅಲ್ಲಿ ಬರಲ್ಲ, ಒಬ್ಬರು ಸತ್ತೋಗ್ಬಿಟ್ರೆ ಬರಲ್ಲ ಆಡಿಯವರು. ಹಂಗೆ ಭೇದ ಭಾವ ನೋಡಲಿಲ್ಲ ನಾನು. ಒಂದು ಹುಡುಗ ಬೇರೆ 13 ವರ್ಷಕ್ಕೆ ಮದುವಾಗಿ ಆರೋಗ್ಯ ಸರಿ ಇಲ್ಲದ ಕಾರಣದಿಂದ ಡೆಲಿವರ್ ಆದಕ್ಕೇನ್ವೆ ಇವಳಿಗೆ ಮಂಕು ಬಂದು ರಕ್ತ ಇಲ್ಲ, ಆರೋಗ್ಯ ಚೆನ್ನಾಗಿಲ್ಲ. ಡೆಲಿವರ್ ಆದಕ್ಕೇನ್ವೆ ಈ ಕಡೆ ತಲೆ ಹೊಡೆದು ಬಿದ್ದು ಬೆಂಕಿಗೆ ಬಿದ್ದು ಒಂದು ಪಾರ್ಸಲ್ ಒಟ್ಟಿಗೆ ಬಿದ್ದೋಗ್ಬಿಡ್ತು. ತಕ್ಷಣ ನಾನು ಇದೇ ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ, ಸರ್ ಹಿಂಗೆ ಸಮಸ್ಯೆ ಆಗ್ಬಿಟ್ಟಿದೆ, ನಾನು ಇರಲಿಲ್ಲ, ಹಿಂಗಾಗ್ಬಿಟ್ಟಿದೆ, ಅರ್ಜೆಂಟು ಗಾಡಿ ಕಳಿಸ್ಕೊಡಿ. ಗಾಡಿ ಕಳಿಸ್ಕೊಟ್ಟು ಹಾಸ್ಪಿಟ್ಲ್ ಬಂದು ಸೆಟ್ಮೆಂಟ್ ಅವ್ರು ಕೊಟ್ಟು, ಆವಾಗ ಪಾಪನು ತಾಯಿನೂ ಚೆನ್ನಾಗಿ ಮಾಡಿ ಇಲ್ಲಿಂದ ಕಳಿಸ್ಕೊಟ್ರು. ಅದೇ ತಕ್ಷಣ ನನಗೆ ಇಷ್ಟು ತಿಂಗಳಾಗಿದೆ, ಇಷ್ಟು ತಿಂಗಳಿಗೆ ನನಗೆ ಯಾರು ಒಂದು ಸಪೋರ್ಟ್ ಕೊಡಿ ಅಂದಿದ್ರೆ ನಾನೇ ಅಲ್ಲಿ ನಿಂತವ್ರಿಗೆ ಸಪೋರ್ಟ್ ಕೊಟ್ಟು ಹಾಸ್ಪಿಟ್ಲಲ್ಲಿ ಡೆಲಿವರ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೆ. ಇವಾಗಲೂ ಅಮ್ಮ ಹೋಗಂಟ ನನ್ನ ಕೈ ಮುಗಿತಾರೆ, ಅಮ್ಮ ಇಷ್ಟು ಸಪೋರ್ಟ್ ಮಾಡಿದ್ರು ಅಂತೇಳಿ. ಅದೇ ರೀತಿ ಇವಾಗ ಪರವಾಗಿಲ್ಲ, ಡೆಲಿವರ್ ಆದ ತಕ್ಷಣ ಹಾಸ್ಪಿಟ್ಲಿಗೆ ಫೋನ್ ಮಾಡ್ತಾರೆ, ಹಾಸ್ಪಿಟ್ಲಿಗೆ ತೋರಿಸ್ಕೋತಾ ಇದ್ದಾರೆ, ಇಂಜೆಕ್ಷನ್ ಡ್ರಾಪ್ ತಗೋತಾ ಇದ್ದಾರೆ. ಮಕ್ಕಳಿಗೆ ಡೆಲಿವರ್ ಆದಮೇಲೆ 1 ತಿಂಗಳಿಂದನೇ ಮಕ್ಕಳಿಗೆ ಡ್ರಾಪ್ ಕೊಡಿಸ್ಬೇಕು. ಯಾಕಂತಂದರೆ ಒಂದು ಬೆರ್ಚಿಲಿದೆ, ಮಕ್ಕಳು ನಡ್ಗುತ್ತಾರೆ, ಜ್ವರ ಬಂದರೆ ತಡ್ಕೊಳಕ್ಕಿಲ್ಲ. ಇದು ಹಾಸ್ಪಿಟ್ಲಲ್ಲಿ ತೋರಿಸ್ಕೋಬೇಕು, ಮಾತ್ರ ತಗೋಬೇಕು. ಮಕ್ಕಳಿಗೆ ಒಳ್ಳೆ ರೀತಿ ಹಾಲು, ಎದೆ ಹಾಲು ಚೆನ್ನಾಗಿ ಕೊಡಬೇಕು. ಸೊಪ್ಪು ಚೆನ್ನಾಗಿ ತಿನ್ನಿ. ಬೆಡ್ ಬರಬೇಕಾದ್ರೆ ಸೊಪ್ಪಾಗಲಿ, ನಾವು ಬೆಳೆಯೋ ತರಕಾರಿ ಆಗಲಿ ಚೆನ್ನಾಗಿ ತಿನ್ನಿ. ನೀವು ಮಾಂಸಕ್ಕೆ ಹೋಗಬೇಡಿ, ಚಿಕನ್ಗೆ ಹೋಗಬೇಡಿ, ಮಟನ್ಗೆ ಹೋಗಬೇಡಿ, ತಿನ್ನಿ. ನೀವು ಬೆಡ್ಡು ಹೊರಗಡೆಯಿಂದ ಇನ್ನೊಬ್ಬರು ಬ್ರೆಡ್ ತಗೊಬಂದು ನಮ್ಮ ಬೆಡ್ಗೆ ಹಾಕಬೇಕಾಗಿಲ್ಲ. ಅದರಲ್ಲಿ ಇದೆ ಅಷ್ಟಾಂಶಗಳು, ನಮ್ಗೆ ಅದರಲ್ಲೇ ಇದೆ. ಈ ರೀತಿಯ ಎಲ್ಲ ಮಾಹಿತಿಗಳನ್ನ ಬರೀ ನಿಮ್ಮ ಆಡಿ ಜನರಿಗೆ ಮಾತ್ರ ನೀಡೋ ಅಂಥದ್ದು ಅಥವಾ ಹೇಗೆ ಮೇಡಮ್? ಒಟ್ಟು ನಮ್ಮ ಆಡಿ ಎಲ್ಲಿದೆ, ಮಾಲ್ದಾಡಿ ಆಗಿರ್ಬೋದು, ಸೀವ್ರಾಡಿ ಆಗಿರ್ಬೋದು, ಮಾರ್ನಾಡಿ, ದೇವನಾಡಿ ಆಡಿಗಳಿಗೆ ಎಲ್ಲಿ ನನಗೆ ಮೀಟಿಂಗ್ಗೆ ಹೇಳಿ ನನಗೆ ಲೆಟ್ರ್ ಹಾಕ್ತಾರೆ, ಆ ಮೀಟಿಂಗ್ಗೆ ಬಂದೆಲ್ಲ ಫುಲ್ಲ ಚರ್ಚೆ ಮಾಡ್ತಾ ಇರ್ತೀನಿ. ಆ ವಿಷಯ ಎಲ್ಲ ಮಾತಾಡ್ತೀನಿ. ಒಟ್ಟು ಗರ್ಭಿಣಿ ಮಹಿಳೆಯರು ಹೇಗಿರಬೇಕು, ಬಾಣಂತಿಯರು ಹೇಗಿರಬೇಕು, ಹೆಣ್ಮಕ್ಳು ಹದಿಹರೆಯದ ಹೆಣ್ಮಕ್ಳಿಗೆ ಯಾವ ರೀತಿ ಸಲಹೆಯನ್ನು ನೀಡೋದ್ರ ಜೊತೆಗೆ ಪೌಷ್ಟಿಕ ಆಹಾರ ಕ್ರಮವನ್ನು ಹೇಗೆ ಅನುಸರಿಸಬೇಕು ಅನ್ನೋದ್ರ ಕುರಿತು ಎಲ್ಲ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಹಾಗಿದ್ರೆ ಈ ಮಹಿಳೆಯರ ಮೇಲಿನ ಹಿಂಸಾಚಾರ ತಡೆಗಟ್ಟೋದಕ್ಕೆ ಏನೇನೆಲ್ಲ ಕ್ರಮಗಳನ್ನ ಅನುಸರಿಸಿದ್ದೀರಿ ಮೇಡಮ್? ಈಗ ನೀವೇ ಹೇಳಿದ್ರಿ ಮಾತಾಡ್ತಾ, ಗಂಡ ಕುಡಿತಾ ಇರ್ತಾನೆ ಅಂತೆಲ್ಲ. ಈಗ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋದಿರ್ಬೋದು, ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದಿರ್ಬೋದು, ಅಥವಾ ಬರೀ ಗಂಡನೇ ಮಾಡಿದ್ರು ಅಂತಲ್ಲ, ಬೇರೆ ಯಾವುದೇ ರೀತಿ ಸಮಸ್ಯೆಗಳು ಅಥವಾ ಹಿಂಸಾಚಾರನ ಅವರು ಅನುಭವಿಸಿದಾಗ ಯಾವ ರೀತಿಯ ಒಂದು ಅವರಿಗೆ ಸಲಹೆಯನ್ನು ನೀಡ್ತೀರಿ ಅಥವಾ ಆ ಸಮಸ್ಯೆಗೆ ಪರಿಹಾರನ ಕಂಡುಕೊಡ್ತಾ ಬರ್ತಾ ಇದ್ದೀರಿ? ಆ ಸಮಸ್ಯೆ ಪರಿಹಾರ ಕಾಣಬೇಕಾದ್ರೆ
ಇವಾಗ ಕುಡ್ದು ಬರ್ತಾನೆ, ಮನೆ ಗಲಾಟೆ ಮಾಡ್ತಾನೆ, 1-2 ಸಮಯ ತಗೋತೀವಿ. ಅದಕ್ಕೆ ಒಂದು ನಿರ್ಧಾರ ಇದೆ, ಸಮಿತಿ ಇದೆ. ಸಮಿತಿ ಮುಖಾಂತರ ತೀರ್ಮಾನಕ್ಕೆ ಹೋಗ್ತೀವಿ. ಒಂದು ಮಹಿಳೆಗೆ ಹಿಂಗೆ ತೊಂದರೆ ಕೊಡ್ತಾ ಇದೆ ಅಲ್ವಾ, ಮಕ್ಕಳು ಓದೋದಕ್ಕೂ ತೊಂದರೆ ಆಗ್ತಾಯಿದೆ, ಅವ್ರಿಗೆ ತಿನ್ನೋ ಅನ್ನಕ್ಕೇನು ತೊಂದರೆ ಆಗ್ತಾಯಿದೆ, ಹೆಂಡತಿ ಆರೋಗ್ಯಕ್ಕೂ ತೊಂದರೆ ಆಗ್ತಾಯಿದೆ. ಒಳ್ಳೆ ರೀತಿ ನೀ ಜೀವನ ಮಾಡ್ತೀಯ ಅಲ್ಲ, ನೀ ಬೇರೆ ರೀತಿ ಏನಾರು ನಿನಗೆ ನಾವು ಮಹಿಳೆ ಸಂಘದವ್ರು ನಿನ್ನ ಮಾಡಬೇಕು ಅಂತ ಅವ್ರಿಗೆ ಸ್ವಲ್ಪ ಬೆದರಿಕೆ ಹಾಕಿರ್ತೀವಿ. ಆಗ ಅವನು ಬರ್ತಾನೆ, ನಮ್ಮ ಹತ್ರ ಬರ್ತಾನೆ, ಮೇಡಮ್ ಅವರೇ ನಾನು ಹಂಗೆ ಹೋಗಲ್ಲ, ಅವಳು ಹಿಂಗೆ ಮಾಡಿದ್ಲು ಹಂಗೆ ಮಾಡಿದ್ಲು ಅಂತ ಅವಳು ಕರಿತೀವಿ. ನೋಡಪ್ಪ ನಿನ್ನ ಸಮಸ್ಯೆ ಹಿಂಗೆ ಇರ್ಬೋದು, ಅವನು ಕುಡ್ದು ಬಂದವನು, ನೀನು ಮಹಿಳೆ, ಸ್ವಲ್ಪ ರಾತ್ರಿ ಹೊತ್ತು ತಾಳ್ಬಿಡು, ಬೆಳಿಗ್ಗೆ ನೀನು ಕೇಳು ನಿನ್ನ ಗಂಡನಿಗೆ, ನೋಡಿ ಹಿಂಗೆ ಆಗಿದೆ, ಹಿಂಗೆ ಕುಡಿಬೇಡಿ, ಮಕ್ಕಳು ಓದ್ತಾ ಇದ್ರೆ ಮಕ್ಕಳು ತೊಂದರೆ ಆಗ್ತಾಯಿದೆ, ಮತ್ತು ನಿಮ್ಮ ಆರೋಗ್ಯನೂ ಚೆನ್ನಾಗಿರಲ್ಲ, ಬೀಡಿ ಸೇಯೋದು ಸ್ವಲ್ಪ ಕಂಟ್ರೋಲ್ ಮಾಡಿ, 10 ರೂಪಾಯಿ ತೆಗೆಯೋದನ್ನ 5 ರೂಪಾಯಿ ಕಡಿಮೆ ಮಾಡಿ, 5 ರೂಪಾಯಿ ನೀವು ಸೇರಿ ಕಲ್ತಿರವಿ ಇವತ್ತು ಟೋಟಲ್ ಬಿಟ್ಬಿಡು ಅಂತ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ನಾನು ಇವು ಟೀ ಕುಡಿತೀನಿ, ಮೇಡಮ್ ಅವರು ಕುಡಿಯಲೇಬೇಡಿ ಮೇಡಮ್ ಅವ್ರು ಅಂದ್ರೆ ನಾನು ಬಿಡೋಕ್ಕಾಗುತ್ತಾ, ನಾನು ಅರ್ಧ ಲೋಟರ್ ನಾನು ಕುಡಿಲೇಬೇಕು. ಆ ರೀತಿ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಗಂಡ ಹೆಂಡ್ತೀನಿ ಅದನ್ನ ನಿರ್ಧಾರ ತಗೋಬೋದು. ಇಲ್ಲ ಆಗಲಿಲ್ಲ ಅಂತ ಕಂಡು ಬಂದರೆ ನಾನು ಅಣ್ಣ ಅಂತೆ, ಇವತ್ತು ಅಮ್ಮ ಅಂತೆ, ಇವ ಅಕ್ಕ ಅಂತೆ, ನಾನು ಯಾರನ್ನೂ ಭೇದ ಭಾವ ನೋಡಲ್ಲ, ನಾನು ನಿಮ್ಮ ಮೇಲೆ ಕ್ರಮ ತಗೋತೀನಿ. ಮುಂದೆ ಮಹಿಳಾ ಸಂಘದ ಮುಖಾಂತರ ನನಗೆ ಕೇಸ್ ಹಾಕ್ತೀನಿ. ನಾನಿವತ್ತು ತೀರ್ಮಾನಕ್ಕೆ ಬಂದಿದ್ದೀನಿ, ನನ್ನ ಒಂದು ಒಪ್ಪಿಗೆ ಮೆರವಣಿಗೆಯಲ್ಲಿ ಬಂದರೆ ಓಕೆ ನಾನು ಒಪ್ಕೋತೀನಿ, ಇಲ್ಲ ನಿಮ್ಗೆ ಆಗಲಿಲ್ಲ ಅಂತಂದರೆ ಮುಂದೆ ಕೋರ್ಟಿಗೆ ಕಳಿಸ್ಕೊಡ್ತೀನಿ. ಓಕೆ, ಅಂದರೆ ಒಟ್ಟು ಈಗ ಮಹಿಳೆಯದೇ ಆಗಿರ್ಬೋದು ಪುರುಷರದೇ ಆಗಿರ್ಬೋದು ಇಬ್ಬರನ್ನೂ ಕರೆಸಿ ಹೇಳೋವಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ. ಅಂದರೆ ಇದುವರೆಗೂ ಸಾಕಷ್ಟು ಸಮಸ್ಯೆಗಳನ್ನ ನೀವು ಆಡಿಯಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸಮಿತಿಯಲ್ಲೇ ಎದುರಿಸಿರ್ಬೋದು. ಗಿರಿಜನ ಮಹಿಳೆಯರು ಇರೋದ್ರಿಂದ ರಾಜಕೀಯದಲ್ಲಿ ಎದುರಿಸ್ತಿರುವ ಅಡಚಣೆಗಳನ್ನ ತಿಳಿಸೋದಾದರೆ? ಎದುರಿಸ್ತಾ ಇದ್ದೀರಂತ ನಾವು ನಿಮ್ಮಂಗೆ ನಾವು ಮನ್ಸ್ರೆ, ನಾವು ಬೇರೆ ಜನ ಅಲ್ಲ. ಇವತ್ತು ಪ್ರಾಣಿ ನಾವು ಒಟ್ಟೊಟ್ಟಿಗೆ ಜೀವನ ಮಾಡ್ತೀವಲ್ವಾ, ಅದೇ ರೀತಿ ಗ್ರಾಮದವರು ಆಡಿಯೋರು ಒಟ್ಟೊಟ್ಟಿಗೆ ಜೀವನ ಮಾಡಬೇಕು, ಅದು ಮೇನು. ಇವತ್ತು ನನಗೆ ನಾನು ಬರ್ಕೊಂಡು ಪೇಪರಲ್ಲಿ ಬರ್ಕೊಂಡು ನಾನು ಇಲ್ಲಿ ಓದ್ತಾ ಇಲ್ಲ, ಎಲ್ಲ ನನ್ನ ಮೈಂಡಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಮೀಸಲಾತಿ ಅಂತಂದ್ರೆ ನಮ್ಮ ಆಡಿ ಜನಕ್ಕೂ ಇದೆ, ರೈತರಿಗೂ ಇದೆ, ಒಲೆನಿಗೂ ಇದೆ, ಮಾದಗನಿಗೂ ಇದೆ, ಭೇದ ಭಾವ ಇಲ್ಲ ಇದರಲ್ಲಿ, ಸಮಾನತೆ ತಗೊಂಡು ಹೋಗ್ಬೋದು. ಇವ್ರು ಹಂಗೆ ಮಾಡ್ತಾ ಇಲ್ಲ, ಪಂಚಾಯತಿಗಳಲ್ಲಿ ಹಂಗೆ ಮಾಡ್ತಾ ಇಲ್ಲ. ಅದೇ ಅನ್ಯಗಳು ನನಗೆ ಕಂಡು ಬಂದಾಗ ನಾನೇನು ಮಾಡಿದೆ, ನಮ್ಮ ಜನಕ್ಕೆ ಸಪೋರ್ಟ್ ಕೊಡಿ, ಒಬ್ಬರು ಅಧ್ಯಕ್ಷರಾಗಲಿ, ಮಿನಿಸ್ಟ್ರ್ ಆಗಲಿ, MLA ಆಗಲಿ, ಇವತ್ತು ನಾನು ಅವ್ರನ್ನ ಮಾಡಿದರೆ ನಾನೇ ಹೋಗಿ ಕೇಳ್ತೀನಿ, ನಿಮ್ಮನ್ನ ಇಲ್ಲಿ ಕೂರಿಸಿದ್ದೀನಲ್ವ, ನಮ್ಮ ಕೆಲಸ ನೋಡಿ ಹಿಂಗಿದೆ, ಇದು ಮಾಡಿಕೊಡಿ ಅಂತ ನಮ್ಮಲ್ಲಿ ತಾಕತ್ತಿರುತ್ತೆ. ಕದ್ರೆ ಒಂದು ತೀಪೇಟಿ ಕದ್ಕೊಂಡು ಹೋದ್ರೆ ಅವ್ನು ಕದ್ಕೊಂಡು ಹೋದ ಅಂತಾರೆ. ನೇರ್ವಟ್ಟೆಗೆ ನಮ್ಮ ಅಕ್ಕನೇ ಕೇಳಕ್ಕೆ ಹೋದ್ರೆ ಯಾರು ಏನು ಮಾಡೋಕ್ಕೆ ಆಗಲ್ಲ. ಅವ್ರ ಅಕ್ಕ ಅವ್ರಿಗೆ ಕೊಡಬೇಕು, ಅದು ಅವ್ರ ಜೀವನ, ಅವ್ರ ಹಕ್ಕು. ಇದೇ ಮೀಸಲಾತಿ ಇವಾಗ ನಾವು ಕೇಸ್ ಹಾಕಿದ್ದೀವಿ. ST ಸೀಟಲ್ಲಿ ನಮ್ಮನ್ನು ಕಿತ್ಕೊಂಡಿದ್ದಾರೆ. ST ಸೀಟಲ್ಲಿ 2 ಸೀಟು ತಗೊಳಕ್ಕೆ ನೋಡಿದೆ ನಾನು. ಒಂದು ಗೋಳೂರಾಡಿ ಹಾಕಿ, ಒಂದು ನಾನು ಪಾರ್ವತಿ ನಿಲ್ತೀನಿ ಅಂತ. ಆವಾಗ ಗೋಳೂರಾಡಿ ಬಸವಯ್ಯರೆಂಟಿ ಕಾಳಮ್ಮನ ನಿಲ್ಲಿಸ್ದೆ, ನಾನು ಹೋಗಿ DB ಪಂಚಾಯತಿಗೆ ನಿಂತೆ, ಅಲ್ಲಿಯ ಪಂಚಾಯತಿ ಮುಖಾಂತರ ನಿಂತೆ ನಾನು. ಸೋಲು ಗೆಲ್ಲು ನೋಡೋಕ್ಕೆ ರೈತರು ನಮ್ಮ ಮೇಲೆ ಪೈಪೋಟಿ ಹಾಕಿದ್ರು, ಇಷ್ಟು ಕೊಡ್ತೀನಿ ಬಿಟ್ಬಿಡಂತ ಯತ್ನ ಮಾಡಿದೆ. ಇವತ್ತು ಹಣ ನಾನು ಉಳ್ಕೊಳ್ಳಲ್ಲ, ನನ್ನ ಜನ ನಾಳೆ ಉಳ್ಕೋತಾರೆ. ಹಣದಲ್ಲಿ ಉಳಿಸ್ಕೊಳ್ಳೋಕ್ಕೂ ಆಗಲ್ಲ, ಜನ ಉಳಿಸ್ಕೊಂಡ್ರೆ ಪರವಾಗಿಲ್ಲ ಅಂತ ನಾನು ಕೈ ಚೂಣ್ತಾರೆ. ಇವು ನಾಳೆ ಕರೀತಾರೆ ನನ್ನ, ಬನ್ನಿ ಅಮ್ಮ ನೀನು ನಿಂತ್ಕೊಳ್ಳಿ ಅಂತ. ಹಣಕ್ಕೆ ನಾನು ಹೋಗಿರಲಿಲ್ಲ, ಸೀಟಲ್ಲಿ ನಿಂತು ಗೆದ್ದೆ. ST ಸೀಟಲ್ಲಿ ಚಿತ್ರದುರ್ಗದಿಂದ ಬಂದ ಓಡ್ಗರು ಇವಾಗ ಏನು ಮಾಡಿದರೆ ಬೇಡ್ಗ್ರೆ ಅಂತ ಹಾಕಿದ್ದಾರೆ. ಚಿತ್ರದುರ್ಗದಿಂದ ಬಂದ ಓಡ್ಗರು ಇವಾಗ ಏನು ಹಾಕಿದ್ದಾರೆ, ಬೇಡ್ಗ್ರೆ ಅಂತ ಹಾಕಿದ್ದಾರೆ. ಅವಾಗ ST ಅಂತ ಹೇಳಿ ಅವ್ರು ಸೀಟ್ ತಗೊಂಡಿದ್ದಾರೆ. ಅದ್ರ ಕೇಸು ಹಾಕಿದ್ದೆ, 15 ವರ್ಷದೊಳಗಡೆ ಕೇಸ್ ಹಾಕಿದ್ದೆ. B ಕೇಸ್ ಮುಖಾಂತರ ಹಾಕ್ಸಿದ್ದೆ. ನಮ್ಗೆ ಅನ್ಯಾಯ ಆಗ್ತಾಯಿದೆ, ನಮ್ಮ ಮೀಸಲಾತಿ ಕೇಳ್ತಾ ಇದ್ದಾರೆ, ಅವ್ರು ಕಿತ್ಕೊಂಡ್ರೆ ನಮಗೆ ಬೆಂಬಲ ಇಲ್ಲ. ಇವತ್ತು ನಾವು ಯಾರಿದ್ದಾರೆ, ವಿವೇಕಾನಂದ ಕಡೆ ಯಾರು MLA ಇದ್ದಾರೆ, B KCಯಲ್ಲಿ ಯಾರು ಅಧ್ಯಕ್ಷರಿದ್ದಾರಾ, ಜಿಲ್ಲಾ ಪಂಚಾಯತಿಯಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾರು ಇದ್ದಾರಾ, ತಾಲೂಕು ಮಟ್ಟದಲ್ಲಿ ಇದ್ದಾರಾ, ಜಿಲ್ಲಾ ಮಟ್ಟದಲ್ಲಿ ಇದ್ದಾರಾ? ಯಾರಿಲ್ಲ. ನಮ್ಮ ಜನ ತಗೋತಾ ಇದ್ದಾರೆ, ಹೊಡಿತಾ ಇದ್ದಾರೆ ಲಾಟ್ರಿ. ಅಂದರೆ ಅವಕಾಶಗಳು ಬೇಕು, ಅವಕಾಶಗಳು ಬೇಕು ನಮಗೆ. ಅವಕಾಶಗಳಿದ್ದರೆ ನಾನು ಇವತ್ತು ಅಧ್ಯಕ್ಷರಾಗ್ಬೋದು, MLA ಆಗ್ಬೋದು, ಉಪಾಧ್ಯಕ್ಷರು ಆಗ್ಬೋದು. ಅಂದರೆ ರಾಜಕೀಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ, ಅಂದರೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ.
ಈಗ ನೀವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿ, ರಾಜಕೀಯದಲ್ಲದೆ ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ ಮೇಡಮ್? ನನ್ನ ಜೀವನದಲ್ಲಿ ಬಂದು ಭೂಮಿಗೆ ಬೇಕಾಗಿ ಕೇಸ್ ಹಾಕಿದರು. ಕೇಸ್ ಹಾಕಿದರು. ಅರಣ್ಯ ಒಳಗಡೆ ನಮ್ಮ ಪ್ರಾಣಿಗಳು ಮೇಯ್ಬೇಕು, ನಮ್ಮ ತೊಂದರೆ ಕೊಡ್ತಾಯಿದ್ರ, ಮನೇನ ಕೊಚ್ಚಾಕ್ಬಿಟ್ಟು ಹೋದ್ರು. ಕೊಚ್ಚಾಕ್ಬಿಟ್ಟು ನಾನು ಮೀಟಿಂಗ್ ಮುಗಿಸಿ ಬರೋಷ್ಟ್ರೊಳಗೆ 2 ಮನೆ ಕೊಚ್ಚಾಕ್ಬಿಟ್ರು. 3ನೇ ಮನೆ ಕೊಚ್ಚಾಕಂಟ ಅಲ್ಲೇ ನಿಂತೆ. ಮನೆ ಕೊಚ್ಚಿಬಿಟ್ಟು ನನ್ನ ಕೊಚ್ಚಿ ತಪ್ಪು ಮಾಡ್ರ ನಾನು. ಅದು ಜೀವನಕ್ಕೋಸ್ಕರ ಮಾಡ್ರ ಮನೆ ಸವಾಲು ಹಾಕಿದ್ದು ನಾನು. ಇವತ್ತು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆಡಿಗಳಲ್ಲಿ ಇಂಥ ಒಂದು ಸಮಸ್ಯೆಗಳನ್ನ ಹಾಕ್ಕೊಟ್ಟಿದ್ರೆ ಜನನ ಕೂರಿಸ್ಕೊಂಡು ಮಾತನ್ನು ನಾನು ಅವ್ರ ಮುಂದೆನ ಮಂಡಿಸ್ತಿದ್ದೆ. ಅರ್ಥ ಮಾಡ್ತಾ ಇದ್ದೆ ಅವ್ರಿಗೆ. ಇನ್ನೂ ಒಬ್ರಿಗೂ ಸಪೋರ್ಟಿಂದಲ್ಲ, ಒಬ್ರು ಹೇಳಿ ಅಲ್ಲ, ಅವ್ರವ್ರ ಜಮೀನನ್ನ ಕೊಚ್ಚಿಬಿಟ್ಟು ಗುದ್ಲಿ ಕೆಲಸ ಮಾಡುವಾಗ ಬಂದ್ಬಿಟ್ಟು ಗಾಳ್ಗಳ ಕೈನ ಟವಲೆಲ್ಲ ಹಿಡಿದು ಕಟ್ಟಿ ಅಪ್ಪನ ಮಗನಿಗೆ ಹಿಂದ್ಗಡೆ ಕಟ್ಬಿಟ್ಟು ಕರ್ಕೊಂಡು ಗಾಡಿಗೆ ಹಾಕಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಮೀಟಿಂಗ್ ಮುಗಿಸಿ ಬರ್ತಾಯಿದ್ದೀನಿ. ಅವ್ರ ಹೆಂಡ್ತಿನೂ ಅವ್ರ ಮಕ್ಕಳುಗಳು ಅಂತ ಅಳ್ತಾ ಇದ್ದಾರೆ. ಇದೇ ನಿಂಗೆ ಕಿರ್ಚಾಡ್ತಾಳೆ ಅಂದ್ಬಿಟ್ಟು ನಾನು ಬೇಗ ಬಂದು ನೋಡುವಾಗ ಹೇಳ್ಕೊಂಡು ಬರ್ತಾಯಿದ್ದಾರೆ. ನಾನು ಹಿಂಗೆ ಅಡ್ಡಾಕಿ ಹೊಡೆದೆ. ಅಡ್ಡಾಕಿ ನಾನು ನೋಡಿದೆ. ನಿಲ್ಸಿಸ ಅಂತಂದೆ ನಾನು ಅವ್ರ ಹತ್ರ ಕಳ್ತನ ಮಾಡಿಲ್ಲ, ಅವ್ರ ಗಂಧ ಮರ ತರ್ತಿಲ್ಲ, ಸಾಗೋನಿ ಮರ ಕಡೆಗೆ ಹೋಗಿಲ್ಲ. ಮಾಡ್ತಿದ್ದವ್ರನ್ನ ಇವರು ನೇರ ಹೊಟ್ಟೆಗೆ ಹಿಡ್ಕೊಂಡು ಹೋಗೋಕ್ಕೆ ಕಾನೂನು ಇದೆಯಾ? ತಪ್ಪು ಮಾಡಿದವ್ರಿಗೆ ಸರ್ಕಾರ ರೀತಿಯಲ್ಲಿ ಲೆವೆಲಲ್ಲಿ ಅದೇನು ಶಿಕ್ಷೆ ಮಾಡಬೇಕೋ ಶಿಕ್ಷೆ ಮಾಡಲೇಬೇಕು. ಮಕ್ಕಳೇ ಆಗಲಿ, ನನ್ನ ಮಗನ ಏನಾರು ತಪ್ಪು ಮಾಡಿಬಿಟ್ರೆ ಏಕೆ ಹಿಂಗೆ ಮಾಡಿದೆ ಅಂತ ಕಡ್ಡಿ ತಗೊಂಡು ಹೊಡಿತೀನಿ. ತಪ್ಪು ಮಾಡಿದಕ್ಕೆ ತಾನು ಹೊಡೆದಿದ್ದು. ಅದೇ ರೀತಿ ನೀವು ಮಾಡಿ ಏನಿಲ್ಲ, ಅವ್ನು ಅರ್ಥ ಮಾಡಿ ಅವನ್ನ ತಗೊಂಡೋಗಿ ಕೈ ಕಟ್ಕೊಂಡು ಹೋಯ್ತಾ ಇರೋ ಸರ್ ನಿಲ್ಲಿಸಿ ಅಲ್ಲಿ ಅಂದೆ ನಾನು. ಅವ್ರು ಮಾಡಿ ತಪ್ಪಿಗೆ ನಾನು ಗಾಡಿ ಎತ್ತುತ್ತೀನಿ, ಅವ್ರನ್ನ ಬಿಡಿ, ಅವ್ರನ್ನಲ್ಲೇ ನಿಲ್ಲಿಸ್ದೆ. ಗಾಡಿ ಎತ್ತಕ್ಕೆ ನಾನು ಬಿಡಲಿಲ್ಲ. ಕೈ ಕಟ್ಟಿದವ್ರನ್ನ ಕೈ ಬಿಚ್ಚಿ ಹಾಕ್ಸಿ ಅಂತದ್ದೆ ನಾನು. ಕೈ ಬಿಚ್ಚಿ ಮನೆಗೆ ಕರ್ಕೊಬಂದೆ. ಮನೆಗೆ ಎಲ್ಲ ಕೊಚ್ಚಿ ಪೀಸ್ ಮಾಡಿಬಿಟ್ರು. ಯಾರು ಕೇಳೋರು ಇದ್ದಾರೆ? ಯಾರ ಹತ್ರ, ಯಾವ ಸರ್ಕಾರ ಹತ್ರ ಓಡೋಕ್ಕೆ ನಮ್ಮ ಹತ್ರ ಇದೆಯಾ? ಗಾಡಿ ಇದೆಯಾ? ಅಲ್ಲಿ ಇನ್ನೊಬ್ರು ಸಪೋರ್ಟ್ ಕೇಳೋಕ್ಕೆ ಅಲ್ಲಿ ಇದೆಯಾ? ಏನಿಲ್ಲ, ದೂರ ಇದ್ದಾರೆ. ಅವ್ರನ್ನ ಹೆಂಗೆ ಕರೆಯೋದು? ಕೇಳಿದೆ. ಸರ್ ಅದನ್ನ ಕೊಚ್ಚಾಕ ನಾನು ಕೊಚ್ಚಾಕಿ ಅದು ಜೀವನಕ್ಕೋಸ್ಕರ 2 ಮಕ್ಕಳಿಗೆ ತಿಂದುಬಿಟ್ಟು ಮಲಿಕೊಳ್ಳೋಕ್ಕೆ ನರಳಾಗಿ ಮಾಡಿದ್ದಾರೆ. ಈ ಜೀವನ ಕಳೀತಾ ಇದ್ರ ನಿಮಗೂ ಹೆಂಡತಿ ಮಕ್ಕಳು ಇದೆ ಅಲ್ವಾ? ಕೋಟ್ರಾಸ್ ಕಟ್ಟಿದ್ರ, ಕೋಟ್ರಾಸ್ನ ಬಂದು ಆನೆ ತೊಳ್ಬಿಟ್ರೆ ನೀವು ಎಲ್ಲಿ ಜೀವನ ಮಾಡ್ತೀರಾ? ಅದೇ ರೀತಿ ಜನ ಆವತ್ತು ಇವತ್ತು ಕಾಡೊಳಗಡೆ ಜೀವನ ಮಾಡಿದೆ ಅಂಥವ್ರಿಗೆ ಇವತ್ತು ನೀವು ಕಾಡೊಳಗಡೆ ಇರೋ ಹೊರಗಡೆ ತಂದು ಹಾಕ್ಬಿಟ್ಟು ಪುನಃ ನೀವು ಅವ್ರಿಗೆ ಶಿಕ್ಷೆ ಕೊಡೋದು ಬೇಡಿ. ಹಂಗೇನಾದ್ರು ನಮ್ಮ ಮೇಲೆ ಕ್ರಮ ತಗೋಬೇಕಾರೆ ನಮ್ಮೆಲ್ಲರೂ ತಗೊಂಡಾಗ ಅರೆಸ್ಟ್ ಮಾಡಿ ರೆಡಿ. ನೀವು ಏನು ನಮ್ಮನ್ನ ಗಾಡಿ ತಗೊಬರೋದು ಬೇಡಿ. ನಾನೇ ಬೇಕಾರೆ ಒಂದು ಗಾಡಿ ಮಾಡಿಕೊಂಡು ನಮ್ಮ ಜನ ತಗೊಬಂದು ಸ್ಟೇಷನ್ ಬರ್ತೀವಿ. ರೆಡಿಯಾಗಿದ್ರಾ? ಇಲ್ಲ, ಒಂದು ನಿಮ್ಮ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗಿ, ನಮ್ಮ ಕೆಲಸ ಏನಿದೆ ಅದು ಮಾಡ್ತೀವಿ. ಕಾಡನ್ನು ಉಳಿಸ್ಕೋತೀವಿ, ಪ್ರಾಣಿ ಉಳಿಸ್ಕೋತೀವಿ, ನಮ್ಮ ಜೀವನನೂ ಉಳಿಸ್ತೀವಿ. ಇಷ್ಟು ಕೆಲಸನ ಅರಣ್ಯ ಕಾಯ್ದೆ ಒಳಗಡೆ ನಮ್ಮ ತೊಂದರೆ ಕೊಟ್ಟಿದ್ನ ನನಗೆ ಹೇಳಿದ್ರು. ಏನು ನಿನ್ನ ಅಪ್ಪನ ಮನೆ ಕಾಡ ಇಷ್ಟು ಬಂಬು ತರದಾಕಿದೆ ಅಂತ. ಅಪ್ಪನ ಮನೆ ಕಾಡನೇ ಇದ್ದುವು, ಇನ್ನೊಬ್ಬನ ಮಾರಾಟಕ್ಕಲ್ಲ, ನನ್ನ ಜೀವನಕ್ಕೋಸ್ಕರ, ಮನೆ ಮಾಡೋಕ್ಕೋಸ್ಕರ, ನನ್ನ ಮಕ್ಕಳು ಓದು ಬಂದು ಮನಿಕೊಳ್ಳೋಕ್ಕೋಸ್ಕರ ಒಂದು ಸೆಡ್ ಮಾಡ್ತಾಯಿದ್ದೀನಿ. ನಿಮ್ಮಂಗೆ ದೊಡ್ಡ ಸಾಗುವಾನಿ ಮರ ಹಾಕಿ ಬಿಲ್ಡಿಂಗ್ನ ಕಟ್ಟಿಲ್ಲ, ಸಿಮೆಂಟ್ ಹಾಕಿ ಹೊಡೆದಿಲ್ಲ, ಮಣ್ಣನ್ನ ಗೋಡೆ ಕಟ್ತಾಯಿದ್ದೀನಿ, ಅಲ್ಕನ ಮೇಲೆ ಅಂಜರ ಎಣಿತಾ ಇದ್ದೀವಿ, ಕೊಬ್ಬನ ಹಾಕಿ ಮನೆ ಮಾಡೋದಲ್ಲ. ಇದನ್ನ ನಮಗೆ ಬಿಟ್ಕೊಡಿ, ನಿಮ್ದಲ್ಲ ನಂದು. ಇವತ್ತು ಇರ್ತೀರಾ, 1 ತಿಂಗಳ ಗಂಟ ಸಂಬಳ ತಗೊಳ್ಳೋ ಗಂಟ ದಾಟ್ ನಡೀತಾರೆ. ಇವತ್ತು ನನ್ನ ಮಗನ ರಿಪೇರ್ಮೆಂಟಲ್ಲಿ ಇದ್ದಾನೆ, ಅವನು ಇವತ್ತು ಮಾಡ್ತಾನೆ, ನಾಳೆ ಹೊಂಟೋಯ್ತಾನೆ. ನಾಗರೋಳೆ 5 ವರ್ಷ, ಉದ್ಬುರಲ್ಲಿ 5 ವರ್ಷ, ಈಗ ಮೈಸೂರಲ್ಲಿ 5 ವರ್ಷ ಹಾಕಾನೆ. ಅವನಲ್ಲೇ ಉಳ್ಕೊಂಡಾನ. ಕಾಯವ್ರು ಯಾರು? ಸ್ಥಳಾಂತರಲ್ಲಿ ಇರೋರು. ಅದು ನಿಮ್ಮ ತಲೆಯಲ್ಲಿರಲಿ. ಯಾರಮ್ಮ ಇಷ್ಟು ಹಂಗೆ ನೀನು ತಗೊಂಡೋಗಿ ಅರೆಸ್ಟ್ ಮಾಡಿ ತಂದೆ ಅಂದರು. ಸರ್ ಒಂದು ಕೆಲಸ ಮಾಡಿ, ತಮಗೇನು ನಾನು ಹೇಳೋಕ್ಕೆ ಬರಲ್ಲ, ನೀವು ಕಾಕಿ ಬಟ್ಟೆ ಹಾಕ್ಕೊಂಡಿದ್ದೀರ, ನಾನು ಸೀರೆ ಹಾಕ್ಕೊಂಡಿದ್ದೀನಿ, ನಡ್ರಿ ಹೋಗೋಣ. ಕಾಮ್ರಂತಿ ಕೇಳಿದೆ, ಅವ್ರನ್ನೇಕೆ ಬೈಬೇಕು? ಕಾಯ್ರಿ, ಕೆಲಸ ಮಾಡೋರು ನಮ್ಮ ಜನ, ಗಿಡಕ್ಕೆ ನೀರು ಇದು ನಮ್ಮ ಜನ. ಇವತ್ತು ನಮಗೆ ಇದರಲ್ಲೆಲ್ಲ ಅವಕಾಶ ಇಲ್ಲ ಅಂತ ನಮ್ಮನ್ನ ತಗಲಿ, ನಮ್ಮನ್ನ ಇದು ತೊಂದರೆ ಕೊಡೋಕೆ ಬರಬೇಡಿ ಅಂದೆ ನಾನು. ಆನಮಾಳದಲ್ಲಿ ಬೆಂಕಿ ಹಾಕಿ ಸುಟ್ಕೊಬಂದ್ರು ಕವರ್ಗಳನ್ನ. ಮಾಡಿಸೋ ಶೆಡ್ ಕವರ್ನ ಇಲ್ಲ ಇನ್ನೊಬ್ರ ಹತ್ರ ಯಾವ ಸಂಘ ಸಂಸ್ಥೆ ಕೊಡಿ, ಒಂದು 10,000 ಒಂದು 12,000 ನಮಗೆ ತೊಂದರೆ ಐತೆ ಕೇಳಕ್ಕೆ ಹೋದಿವ? ಇಲ್ಲ, ಸಂಘದಲ್ಲಿ 5 ರೂಪಾಯಲ್ಲಿ ಬೆಳೆಸ್ಕೊಂಡಿದ್ದೀವಿ, ತಗೊಬಿಟ್ಟು ಇದು ಮುಂದರ್ಸಿದ್ದೀವಿ. ಒಂದು ಪೇಪರ್ ತಗೋಬೇಕಾದ್ರೆ ಕೊಡ್ಬೇಕು ತಾನೆ 10 ರೂಪಾಯಿ. ಯಾರು ಕೊಟ್ಟಾರ ಅವಾಗ? ಇವತ್ತು 10 ರೂಪಾಯಿ ಉಳಿಸ್ಕೊಂಡಿಕ್ಕೆ, ಜನಕ್ಕೆ ಇದು ಮಾಹಿತಿ ಕೊಟ್ಟಿಕ್ಕೆ, ನಮ್ಮ ಜನ ಆಗಲಿ, ನಮ್ಮ ಆಡಿ ಯಜಮಾನ ಆಗಲಿ, ನಮ್ಮ ಆಡಿ ಸಮುದಾಯ ಆಗಲಿ, ನಮ್ಮ ಹಕ್ಕು ಆಗಲಿ,
ಇವತ್ತು ಇಷ್ಟಿಗೆ ಬಂದಿದೆ. ಅದ್ರ ಮಧ್ಯೆ ಇವ್ನು ಹೆಂಗಾದ್ರು ಇವ್ರು ನಮ್ಮನ್ನ ಹೊಡೆದಾಕ್ತಾರೆ, ಮಳೆಗಾಲ ಕಾಡು ಹಿಡಿತಾರೆ ಅಂತ ಹೇಳ್ಬಿಟ್ಟು ಪುನಃ ನಮ್ಮ ಮೇಲೆ ದಬ್ಬಾಳಿಕೆ ಹಾಕಿದ್ದಾರೆ. ಇನ್ನೂ ಅವ್ರ ಮೇಲೆ ಕ್ರಮ ತಗೊಂಡು ಸ್ಟ್ರೈಕಿಗೆ ಹೋಗ್ತಾ ಇದ್ದೀವಿ. ಅಂದರೆ ನೀವು ಎಷ್ಟೇ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಬಂದ್ರೂ ಇದೆಲ್ಲ ಸಮಸ್ಯೆಗಳನ್ನ ಎದುರಿಸಿ ಈವರೆಗೂ ನೀವು ಸಾಕಷ್ಟು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೀರಿ. ಈ ಎಲ್ಲ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಯಾವುದಾದ್ರೂ ಸಂಘ ಸಂಸ್ಥೆ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಸರ್ಕಾರೇತರ ಸಂಘ ಸಂಸ್ಥೆಗಳು ನಿಮ್ಮನ್ನೇನಾದರೂ ಗೌರವಿಸಿದೆ ಅಥವಾ ಸನ್ಮಾನಗಳಿಗೆ ನೀವು ಭಾಜನರಾಗಿದ್ದೀರಾ, ಹೇಗೆ ಮೇಡಮ್? ಮಾಡಿದರು ಮೈಸೂರಲ್ಲಿ. ಅವರು ನನಗೆ ಸಂಸ್ಥೆ ಯಾವುದಂತೂ ಗೊತ್ತಾಗಿರಲಿಲ್ಲ. ಶಾಜಾ ಸಮುದಾಯದಲ್ಲಿ ಚಿಕ್ಕ ಪುಟ್ಟ ಅದೇ ಗೊಬ್ಬರ ಹಾಕಿದೆ ಅಂತ ನಾವು ಬೆಳೀತಾ ಇದ್ದೀವಿ, ಹಾರಗಳಿದೆ ಅಲ್ವಾ, ಹಾರಗಳನ್ನ ತಗೊಂಡೋಗಿ ಮೈಸೂರಲ್ಲಿ ಮೇಳಕ್ಕೆ ತಗೊಂಡೋಗ್ತಾ ಇದ್ದೆ. 7 ವರ್ಷ 8 ವರ್ಷ ನಡೀತಾ ಇದೆ ಈ ಕೆಲಸ ನಾನು ಮಾಡ್ತಾ ಇರೋದು. ಇನ್ನು 8 ವರ್ಷ ಆಯ್ತಲ್ಲ ಸರ್, ನನಗೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ, ವಯಸ್ಸಾಯಿತು, ಇನ್ನೇನು ಹೆಚ್ಚಿಗೆ ಮಾಡೋಕ್ಕಾಗಲ್ಲ, ಈಕ್ರಿಗೆ ಸಪೋರ್ಟ್ ಕೊಡಿ ಸರ್, ಅವ್ರೊಟ್ಟಿಗೆ ನಾನು ಇರ್ತೀನಿ, ಅವ್ರಿಗೂ ಸಹಾಯ ಮಾಡ್ತೀನಿ, ನೋಡಿ ಹಿಂಗೆ ಹೋಗಿ ಹಿಂಗೆ ಮಾಡಿ, ಹಿಂಗೆ ಮಾಡಿದ್ರೆ ಇಂಥ ಸಂಸ್ಥೆಯಲ್ಲಿ ಇಂಥ ಒಂದು ಕೆಲಸ ಆಗುತ್ತೆ, ಆ ಗೌರವ ಅವ್ರಿಗೂ ಉಳ್ಕೋತ ನಮ್ಗೆ ಉಳ್ಕೋತ್ತೆ ಅಂಥೇಳಿ ಇವಾಗ 2 ಮಂಜುಳವ್ರನ್ನ ಮತ್ತು ಮೂಲೂರು ಹಾಡಿಂದ 2 ಹಾಡನ್ನ ಆಯ್ಕೆ ಮಾಡಿ ಅವ್ರು ಬಿಟ್ಟಿದ್ರು ಕೂಡ ಅವ್ರು ಎಲ್ಲಿಗೂ ಫೋನ್ ಮಾಡ್ತಾರೆ, ಪಾರದವ್ರು ಫೋನ್ ಮಾಡ್ತಾರೆ. ಮತ್ತು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮೈಸೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವರು ಒಂದು ಸಾಳು ಹಾಕಿದ್ರು, ಒಂದು ತುಪ್ಪಿ ಹಾಕಿದ್ರು, ಮತ್ತು 5,000 ಅದರೊಳಗಡೆ ಹಾಕಿ, ಮತ್ತು ಇಷ್ಟು ಹತ್ರ ಇದೆ ಒಂದು ಹಸ ಇದೆ, ಅದರಲ್ಲಿ ಒಂದು ಕರ ಇದೆ. ಆವಾಗ ಹಸನೂ ಆ ಕರನೂ ನೋಡಿ ನಾವು ಅದರ ಅರ್ಥ ಮಾಡ್ಕೋಬೋದು. ಏನು ಅರ್ಥ ಮಾಡ್ಕೋಬೋದು? ತಾಯಿದ್ದಕ್ಕೆ ಒಂದು ಮರಿ ಐತೆ ಅಲ್ವಾ, ಆ ಮರಿನ ಬೆಳೆಸ್ಕೊಂಡ್ರೆ ವಂಶ ಬೆಳೀತು. ಹೌದು, ಇದರಲ್ಲಿ ಅರ್ಥ ಮಾಡ್ಕೋಬೋದು. ಅಂದರೆ ಒಂದು ಮೊಮೆಂಟೋ ಕೊಟ್ಟಿದ್ರು, ನೆನಪಿನ ಕಾಣಿಕೆ ಅಂತ, ಅದರಲ್ಲೇ ನೀವು ಒಂದು ಅರ್ಥ ಮಾಡ್ಕೊಂಡ್ರಿ. ಸನ್ಮಾನಗಳು ಮತ್ತು ಚಿಕ್ಕ ಪುಟ್ಟ ಸಾಳುಗಳೆಲ್ಲ ಹಾಕಿದ್ದಾರೆ DD ಸಂಸ್ಥೆಯಲ್ಲಿ, ಮತ್ತು BKCಯಲ್ಲಿ ಶಾಜಾ ಸಮುದಾಯ ಸಂಸ್ಥೆಯಲ್ಲಿ ಚಿಕ್ಕ ಒಂದು ಸಾಳುಗಳನ್ನ ಹಾಕಿದರು. ಅಂದರೆ ಒಟ್ಟು ಸಾಕಷ್ಟು ಸಂಘ ಸಂಸ್ಥೆಗಳು ನಿಮ್ಮನ್ನು ಸನ್ಮಾನಿಸಿದೆ ಅನ್ನೋದನ್ನು ಹೇಳಿದ್ರಿ. ಗಿರಿಜನರ ಅಭಿವೃದ್ಧಿಗಾಗಿ, ಅದರಲ್ಲೂ ಮಹಿಳೆಯರ ಅಭಿವೃದ್ಧಿಗಾಗಿ ಏನೇನೆಲ್ಲ ಯೋಜನೆಗಳನ್ನ ಕೈಗೊಂಡಿದ್ದೀರಿ ಮೇಡಮ್ ನೀವು? ನನ್ನ ಭೂಮಿದು ಹಕ್ಕು ಕೊಡಿಸ್ಬೇಕು, ಒಂದು ನನ್ನ ಜನರು ವಿದ್ಯಾಂತರಾಗಿ ಮುಂದೆ ಬರ್ಬೇಕಂತ ಹೇಳಿ ಮೀಸಲಾತಿ ನಮ್ಮ ಜನ ಮುಂದೆ ಬರಬೇಕು, ಒಂದು ಅಧ್ಯಕ್ಷರಾಗಿರೋ ಕಾರ್ಯದರ್ಶಿ ಆಗಿರ್ಬೋದು, ಯಾರು ಬರಬೇಕು. ನಮ್ಮ ವಿವೇಕಾನಂದ ಕಡೆ ಇದೆ, ಅವರಲ್ಲಿ ಒಂದು MLA ಆಗಿರಬೇಕು. ನಮ್ಮ BKC ಇದೆ, ಯಾರು ತಾಲೂಕು ಮಟ್ಟದಲ್ಲಿ ಒಂದು ಅಧ್ಯಕ್ಷರಾಗಿರಬೇಕು. ಮತ್ತು ಇದ್ರ ಪೆಡ್ಡೆಯಲ್ಲಿ ಇದ್ದಾರೆ, ಯಾರು ನಮ್ಮ ಆಡಿ ಜನಕ್ಕೆ ಸಪೋರ್ಟ್ ಕೊಡ್ತಾಯಿದ್ದಾರೆ ಅಂಥವುಗಳ ಸಂಸ್ಥೆಯಲ್ಲಿರೋರು ಒಂದು MLA ಆಗಿರ್ಬೋದು, ಒಂದು ಮುಖ್ಯಮಂತ್ರಿ ಆಗಿರ್ಬೋದು. ಇದು ನನ್ನ ಒಂದು ನೆನಪು. ಅಂದರೆ ಗಿರಿಜನರ ಅಭಿವೃದ್ಧಿಗಾಗಿ ಯಾರು ಶ್ರಮಿಸ್ತಾರೆ ಅವರು ದೊಡ್ಡ ಅಧಿಕಾರದಲ್ಲಿರಬೇಕು ಅನ್ನೋದನ್ನು ನೀವು ಬಯಸ್ತಾ ಇದ್ದೀರಿ. ಇದು ನಿಮ್ಮ ಮುಂದಿನ ಯೋಜನೆ. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಒಂದು ಸಮಾಜ ಸೇವೆಯಲ್ಲಿ ನಿರತರಾಗಿರ್ಬೋದು, ಅಥವಾ ತರಬೇತಿಯನ್ನು ಪಡ್ಕೊಂಡು ಉದ್ಯೋಗ ಮಾಡ್ತಾ ಇರ್ಬೋದು, ಅಥವಾ ಅಭಿವೃದ್ಧಿ ಕಾಣದೇ ಇರ್ಬೋದು. ಅಂದರೆ ಒಟ್ಟಾರೆ ಈ ಗಿರಿಜನ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್? ಸಂದೇಶ ಅಂತಂದರೆ, ಇವತ್ತು ನಾನು ಮೆಂಬರ್ ಆಗಿದ್ದೀನಿ, ತಾವು ನಿಂತ್ಕೊಳ್ಳಿ, ನಿಮ್ಮ ಸಪೋರ್ಟ್ ನಾನು ಕೊಡ್ತೀನಿ, ನೀವು ಮುದ್ದೆ ಬನ್ನಿ, ಅದೇನು ಮಾಹಿತಿ ನಿಮ್ಗೆ ಹೇಳ್ಬೇಕು ನಾನು ಹೇಳ್ಕೊಡ್ತೀನಿ, ನೀವು ಬರವಣಿಗಿದ್ದೀರಾ ಬರ್ಕೊಳ್ಳಿ, ಹಾಕಿ ನಿಮ್ಮ ಹೆಸರಲ್ಲಿ ಈ ಸಪೋರ್ಟ್ನ ಮಹಿಳೆಯರಿಗೆ ಕೊಡ್ತಾಯಿದ್ದೀನಿ. ಈಕರು ಇದ್ದಾರೆ, ಈಕರಿಗೂ ಸಪೋರ್ಟ್ ಮಾಡ್ತಾಯಿದ್ದೀನಿ. ನೋಡಪ್ಪ, ನಾನು ನಮ್ಮ ಮನೆಯವರು ಓದಿಲ್ಲ, ನಾನು ಓದಿಲ್ಲ, ನೀನು ಓದಿದೆ, ಇಲ್ಲಿ ಹೋಗ್ಕೊಂಡು ಅಲ್ಲಿ ಹೋಗ್ಕೊಂಡು ಮಕ್ಕಳೊಂದಿಗೆ ಪಾನ್ ಪರಾಕ ತಿಂದ್ಕೊಂಡು ಹನ್ಸು ತಿಂದ್ಕೊಂಡು ಎಣ್ಣೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದ. ಅವ್ನು ಕರೆದು ಹೇಳಿದೆ, ನೋಡು ನಮ್ಮಂಗೆ ನೀನು ಇರೋದು, ನಿನಗೇನು ಆಸ್ತಿ ಇಲ್ಲ, ಜಮೀನಿಲ್ಲ, ಹಾಂ ನಿಲ್ಲು ಮಾಡು, ನಮ್ಮ ಜನಕ್ಕೆ ಮಾಡಿರಲಿ, ಸಪೋರ್ಟ್ ನಾವು ಕೊಡ್ತೀವಿ, ಕರೆಕ್ಟಾಗಿ ಮಾಡಿರ್ಬೇಕು. ನಮ್ಮ ಇದರಲ್ಲಿ ವಾರ್ಡಲ್ಲಿ ಕೆಲಸ ಮಾಡೋದು, ನಿಮ್ಮ ಜನಕ್ಕೆ ಕೆಲಸ ಮಾಡೋಕ್ಕಾದ್ರೆ ಅಂಥ ಕೆಲಸಕ್ಕೆ ನಮ್ಮ ಮಾಡಿಗೂ ಇಳಿಯೋದು ಬೇಡ, ನೇರ್ವಟ್ಟಾಗಿ ಮಾಡಬೇಡ ಅಂತ ಹೇಳಲ್ಲ, ನಿಮ್ಮ ಜನಕ್ಕೂ ಮಾಡು, ಎಷ್ಟು ನೀನು ಮಾಡಬೇಕು ಅಷ್ಟಕ್ಕೆ ಮಾಡ್ಕೊಂಡು ಹೋಗು. ನಮ್ಮ ಹಾಡಿಗಳಲ್ಲಿ ಇರೋದನ್ನ ಕಷ್ಟ ಹಂಚ್ಕೋ, ಮಾಹಿತಿಗಳನ್ನ ಅವ್ರಿಗೆ ಕೊಡು. ಆಧಾರ್ ಕಾರ್ಡ್ ಇರೋಲ್ಲ, ಒಂದು ರೇಷನ್ ಕಾರ್ಡ್ ಇರೋಲ್ಲ, ಮತ್ತು ಏನಾದ್ರು ಒಂದು ಕಾರ್ಡ್ಗಳಲ್ಲಿ ಒಂದು ಜನಗಳಿಗೆ ಒಂದು ಅಟ್ಯಾಕ್ ಮಾಡಿರುತ್ತೆ, ರೇಂಜರ್ ಕರಿಬೇಕು, ಫಾರೆಸ್ಟ್ ಕರಿಬೇಕು, ಪೊಲೀಸ್ ಬರಬೇಕು, ಏನಾರು ಹಾಡಿಗಳೆಲ್ಲ ಆಯ್ತು ಸಮಸ್ಯೆ, ಆ ಸಮಸ್ಯೆಗೆ ಪೊಲೀಸ್ನವ್ರು ಕರೆಸ್ಕೋಬೇಕು. ಅವ್ರ ಸಪೋರ್ಟ್ ನಾನು ಕೊಡ್ತೀನಿ ಅವರೊಟ್ಟಿಗೆ. ಇಂಥ ಸಪೋರ್ಟ್ಗಳನ್ನ ಒಂದು ಆ ಕಾಕನಕೋಟೆ ಏರಿಯಾದಿಂದ ಒಂದು ಕೇಸ್ ಹೊರಗಡೆ ಹೋಗದಂತೆ ನ್ಯಾಯ ರೀತಿಯೇ ನಮ್ಮ ಹಾಡಿ ಯಜಮಾನ, ಮಹಿಳೆಯರು, ಸಮುದಾಯ, ಸಂಘ ಸಂಸ್ಥೆ ಸೇರಿಕೊಂಡು ಈ ಕೇಸನ್ನ ಮುಂದುವರಿಸಿದಂತೆ
ನಮ್ಮ ಕೇಸ್ ಇದನ್ನ ಪರಿಹಾರ ಮಾಡಿಕೊಂಡು ಅಲ್ಲೇ ಪರಿಹಾರ ಮಾಡ್ಕೊಂಡು ನಮ್ಮ ಸಮಿತಿ ಕರಿತಾ ಇದ್ದೀವಿ. ಏನು ಕ್ರಮ ತಗೋಬೇಕಾದ್ರೂ ಕೆರೆ ಅಡಿಯವ್ರನ್ನ ತಗೊಂಡೋದ್ರು. ನಾನು ಎಲ್ಲೋಗಿದ್ದೆ, ಅಂಗಡಿಗೆ ಹೋಗಿ ಬರೋ ಅಷ್ಟರೊಳಗಡೆ ಗಾರ್ಡ್ಗಳು ಫಾರೆಸ್ಟ್ನವರು ಬಂದು ಬರ್ಕೊಂಡು ರೇಷನ್ ಕಾರ್ಡು ಆಧಾರ್ ಕಾರ್ಡ್ ನಂಬರ್ ಹೊಡಿತಾ ಇದ್ದಾರೆ. ನಾನು ಸೆಡ್ಗೆ ಬಂದು ನಿಂತಿದ್ದಾರೆ ಫೋಟೋ ಹೊಡಿಯೋಕೆ. ಸರ್ ನಮಸ್ಕಾರ ಅಂದೆ. ನಮಸ್ಕಾರಮ್ಮ ಅಂದರು. ಸರ್ ಕಾರಣಗಳು ಹೇಳಿ. ತಕ್ಷಣ ಹಿಂಗೆ ಫೋಟೋ ಹೊಡೆದ್ಬಿಟ್ಟು ನೀವು ನಮ್ಮ ಓದ್ಬಾರ ಇಲ್ಲ, ನಮಗೇನು ಗೊತ್ತಿಲ್ಲ, ನೀವು ಫೋಟೋ ಹೊಡೆದ್ಬಿಟ್ಟು ಪಾರ್ವತಿಯವ್ರು ಬರ್ತಾರಂತ ಹೇಳ್ಬಿಟ್ರೆ ನನ್ನ ನಾಳೆ ಹೇಳ್ಕೊಂಡು ಆಗಂಟ ನೀವು ನಿಂತ್ಕೊಂಡು ನೋಡ್ಬೇಕಲ್ವ. ನನ್ನಿಂದ ನೀವು ಹಣ ತಿನ್ನೋದು ಬೇಡಿ, ನಿಲ್ಸಿ ಸ ಅಂದೆ ನಾನು. ನಿಲ್ಲಿಸಿ ಕಾರಣಗಳು ಕೇಳಿ ನನ್ನ. ಇಷ್ಟ ಇದ್ದರೆ ನಾನು ಬರ್ತೀನಿ, ಇಷ್ಟ ಇಲ್ದ್ರೆ ನಾನು ಬರೋಕ್ಕಾಗಲ್ಲ ಸರ್, ನಾನು ಬೇಕಾರೆ ಇಲ್ಲೇ ಸಾಯಿಸ್ಬಿಡಿ ಅಂತ ಕೇಳ್ಕೊತೀನಿ. ಏಕದಮ್ಮ ಹಿಂಗೆ ಮಾಡೋಕ್ಕೆ ಬರಬೇಡಿ. ಅಲ್ಲೇ ನಿಲ್ಲಿಸಿ ತಮ್ಮನ ಆಧಾರ್ ಕಾರ್ಡ್ ಕೊಡಿಸ್ದೆ, ರೇಷನ್ ಕಾರ್ಡ್ ತಂದಿರೋ ರೇಷನ್ ಕಾರ್ಡ್ ಕೊಡಿಸ್ದೆ. ನಾನೇ ಕೊಡ್ತೀನಿ ಸರ್, ನಮ್ಮ ಸಮಿತಿ ಇದೆ, ಸಮಿತಿ ನಿರ್ಧಾರ ತಗೋತೀನಿ. ಹೆಂಗೆ ನಮ್ಮ ದೇವ್ರನ್ನ ನಮ್ಮ ಸಮಾಜನ ಇಟ್ಟು ನಾವು ಹೊರಗಡೆ ಹೋಗೋದು ಸರಿನಾ ಅಲ್ಲ, ನಮ್ಮ ಒಂದು ಸಮುದಾಯನ ನಾವು ಇಲ್ಲಿ ಉಳಿಸ್ಕೊಳ್ಳೋದು ಸರಿನಾ ಅಂತ ಹೇಳಿ ಜನ ಹತ್ರ ತೀರ್ಮಾನ ತಗೊಂಡು ಯಜಮಾನ ಮುಖಾಂತರ ತೀರ್ಮಾನ ಮಾಡೋ ಗಂಟೆ ಯಜಮಾನ ಹೇಳಿದ ನಮ್ಮ ಒಂದು ಜಮ್ಮನ ಬಿಟ್ಟು ನಾವು ಹೋಗೋಕ್ಕಾಗಲ್ಲ. ಅದೇ ರೀತಿ ನೀವು ತಗೊಂಡೋಗಿ ಲೆಟ್ರಿಗೂ ಕೋಟ್ರಾಸ್ ಕೊಟ್ಟೆ. ಸಮಿತಿಯಿಂದ ತೀರ್ಮಾನ ಹಿಂಗೆ ಬಂದಿದೆ ಅಂಥದ್ರಲ್ಲಿ ಬಂದು ನೀವು ಅಂದರೆ ಯಾವುದೇ ಸಮಸ್ಯೆ ಬಂದರೂ ನಿಮ್ಮ ಒಂದು ಸಮಿತಿಯ ಮೂಲಕ ಬಗೆಹರಿಸ್ಕೋತಾ ತಿಳಿಸ್ತಾ ಇದ್ದೀರಿ. ಸೊ ಇಂದಿನ ಯುವಕರಾಗಿರ್ಬೋದು ಅಥವಾ ಗಿರಿಜನ ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್. ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹೀಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇರಲಿ, ಇನ್ನಷ್ಟು ಜನಕ್ಕೆ ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯನ ಹೇಳ್ತೀನಿ. ಧನ್ಯವಾದಗಳು ಮೇಡಮ್. ನಮಸ್ಕಾರ ಮೇಡಮ್. ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಸತತ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ತಾಲೂಕು ಅರಣ್ಯ ಹಕ್ಕು ಸಮಿತಿಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಅರಣ್ಯ ಹಕ್ಕು ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ HD ಕೋಟೆ ತಾಲೂಕಿನ ಮಚ್ಚೂರು ಆಡಿಯ ಶ್ರೀಮತಿ ಪಾರ್ವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.